ನಿತ್ಯ ಸಂಖ್ಯೋರ್ವರಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ನಾವು ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ 16ನೇ ಪದ್ಯ ಮುಗಿಸಿದ್ದೀವಿ. 17ನೇ ಪದ್ಯಕ್ಕೆ ಹೋಗ್ಬೇಕು. 16ನೇ ಪದ್ಯದಲ್ಲಿ ಆ ಪ್ರದಕ್ಷಿಣೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಅಂದ್ರು, ಅದಕ್ಕೆ ಜಸ್ಟ್ ರಿಪೀಟಿಂಗ್ ವಾಟ್ ಈಸ್ ದಟ್. ಪ್ರದಕ್ಷಿಣೆ ಹೇಗಾಗತ್ತಂತ, ಮನ ವಚನ ಕಾಯಕ ಪ್ರದಕ್ಷಿಣೆ, ಈ ತ್ರಿಕರಣಗಳ ಪ್ರದಕ್ಷಿಣೆ ಹೇಗಾಗತ್ತಂತ ಅದಕ್ಕೊಂದು ಎಕ್ಸಾಂಪಲ್ ಬಂತು. ಏನಂದ್ರೆ ನಾವು ನಾವು ಆ ಬಟ್ಟೆ ಉಟ್ಕೊಂಡು ಹೋದಾಗ ನಾವು ಎಲ್ಲಿ ಹೋದ್ರೂ ನಮ್ಮ ಜೊತೆಲಿ ಬಟ್ಟೆ ಬರಲೇಬೇಕು. ಅದಕ್ಕೆ ಅಂತ ಏನು ಸೆಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಏನು ಮಾಡೋ ಹಾಗದು ಇಲ್ಲ. ಹಾಗೇನೆ ಇಲ್ಲಿ ದೇವರದು ಹೇಗೆ ಇದು ಹೇಗೆ ಪ್ರದಕ್ಷಿಣೆ ಆಗ್ತದೆ. ದೇವರು ಎರಡು ಕಡೆ, ಒಂದು ವಿಷಯ, ಇನ್ನೊಂದು ಇಂದ್ರಿಯಗಳು. ಈ ವಿಷಯ ಇದು ನೆಕ್ಸ್ಟ್ ಪದ್ಯದಲ್ಲಿ ಇನ್ನೂ ಸ್ಪಷ್ಟೀಕರಣ ಮಾಡ್ತಾರ. ವಿಷಯ ಇಂದ್ರಿಯಗಳಿರತ್ತೆ. ಇದು ಎರಡು ರೀತಿಯಿಂದ ಸಮ್ಮೇಳನ ಅಂತ ಹಿಂದೆ ಹೇಳಿದಾರಲ್ಲ. 14th ಪದ್ಯದಲ್ಲಿ ತತ್ತತ್ ಸಾಲು ತತ್ತತ್ ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ ಸುಖದ ಏಳಿಗೆಯೇ ಸುಪ್ಪತ್ತಿ. ಇದು ಎರಡು ಇಟ್ಕೊಳ್ಳಿ ದೇವರದು. ಏನು ತತ್ತತ್ ಸಾಲು ತತ್ತತ್ ವಿಷಯಗಳು ವಿಷಯ ಇಂದ್ರಿಯ ಹತ್ತಿರ ಇರೋದು ಮಾತ್ರ ಅಲ್ಲ, ಅದು ಒಟ್ಟು ಸೇರಬೇಕು. ವಿಷಯ ಇಂದ್ರಿಯಗಳಲ್ಲಿ ದೇವರಿಗೆ ಹೇಗಾಗತ್ತ, ಒನ್ ವೇ ಇಟ್ ಹ್ಯಾಪನ್ ಸಮ್ಟೈಮ್ಸ್. ಹೇಗಾಗತ್ತಂದ್ರೆ ಈ ವಿಷಯಗಳು ಅಂದ್ರೆ ವಿಷಯಗಳು ಜಡ, ದೇವತೆಗಳಿದ್ದಾರೆ, ಅವರೊಳಗೆ ದೇವರು ಸ್ವತಂತ್ರನಾಗಿದ್ದಾನೆ. ದೇವರು ಬಂದು ವಿಷಯಗಳಲ್ಲಿ ಕುಳಿತು ನಮ್ಮ ಗೋಚರಕ್ಕೆ ಬರಬೇಕು, ಸಮ್ಮೇಳನ ಆಗಬೇಕು, ಸನ್ನಿಕರ್ಷ ಸಮ್ಮೇಳನ ಆಗಬೇಕು. ಹತ್ತಿರ ಇದ್ರೂ ವಿ ಮೇ ನಾಟ್ ಇವನ್ ನೋಟಿಸ್ ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್. ನಮ್ಮ ಹತ್ತಿರ ಬರಬೇಕು. ಹತ್ತಿರ ಬಂದು ಅದು ನಮ್ಮ ಇಂದ್ರಿಯಗಳನ್ನ ಸುತ್ತುತ್ತಾ ಇರಬೇಕು. ಅಂದ್ರೆ ಇಂದ್ರಿಯಗಳ ಆ ಒಂದು ಅದನ್ನ ಸುತ್ತು ಕಣ್ಣು ಹಿಂದ್ಗಡೆ ಇದ್ರೆ ಏನು ಗೊತ್ತಾಗತ್ತೆ, ನಮ್ಮ ಕಣ್ಣು ಮುಂದೆ ಬರಬೇಕು. ಒಂದು ವಸ್ತು ಸುಂದರವಾದ ಒಂದು ವಸ್ತು ಮುಂದೆ ಬರಬೇಕು. ಮುಂದೆ ಬಂದು ನಮ್ಮ ಮುಂದೆ ಕಣ್ಣು ಮುಂದೆನೇ ಅದು ಓಡಾಡ್ತಾ ಇರಬೇಕು. ಅದರಲ್ಲಿ ನಮ್ಗೆ ಆಕರ್ಷ ಹೋಗ್ಬೇಕು. ಇಲ್ಲಿ ಮಾಡಬೇಕು ಅಂದ್ರೆ ಇಲ್ಲಿ ದೇವರೇ ಬರಬೇಕು. ಆ ವಿಷಯಗಳಲ್ಲಿ ಇರುವಂತ ದೇವರು ನಮ್ಮ ಇಂದ್ರಿಯಗಳ ಮುಂದೆ ಸುತ್ತುತ್ತಾ ಇರಬೇಕು ಒಂದು. ಇನ್ನೊಂದು ನಮ್ಮ ಇಂದ್ರಿಯಗಳು ಇಂದ್ರಿಯಗಳು ಆ ವಿಷಯ ಹತ್ರ ಹೋಗ್ತಾ ಇರಬೇಕು. ವಿ ಸಿ ಇಟ್ ರೈಟ್. ನಾವು ನೋಡಿ ಅದನ್ನ ನೋಡಿ ವಿ ಗೋ ಟು ಒಂದು ಅಂಗಡಿಗೆ ಹೋಗ್ತೀವಿ, ಸೀರೆ ಅಂಗಡಿನೋ ಇದು ಏನೋ ಫೋನ್ ಅಂಗಡಿನೋ ಏನೋ ಒಂದು ಅಂಗಡಿಗೆ ಹೋಗ್ತೀವಿ. ಹೋಗಿ ಹೀಗೆ ಹುಡುಕ್ತಾ ಇರ್ತೀವಿ. ಕಣ್ಣು ಹೋಗತ್ತೆ. ಕಣ್ಣು ಹೋಗಬೇಕು ಅಂದ್ರೆ ಕಣ್ಣಲ್ಲಿರುವಂತ ದೇವರು ಕಣ್ಣು ಇಸ್ ಲೈಕ್ ವಸ್ತ್ರ ತರ. ನಮ್ಮ ಕಣ್ಣು ಇಟ್ಸ್ ಲೈಕ್ ವೆನ್ ಯು ಗೋ. ದೇವರು ಹೋದಾಗ ಈ ತ್ರಿಕರಣಗಳನ್ನು ಕರ್ಕೊಂಡು ಹೋಗ್ಬೇಕು. ವಚನ ಎಂಬುದರಿಂದ ಇಂದ್ರಿಯಗಳನ್ನು ಇಟ್ಟುಕೊಳ್ಳೋದು. ಮನಸ್ಸು ಬೇಕು. ಮನಸ್ಸು ಇಸ್ ದ ಪ್ರಾಸೆಸರ್. ವಚನ ಮುಂತಾದ ಮಾತಾಡೋದು, ನೋಡುವಿಕೆ, ಕೇಳುವಿಕೆ, ಮೂಸುವಿಕೆ, ಇದು ಎಲ್ಲವೂ. ಆಮೇಲೆ ದೇಹ ಅಂತ ಅಲ್ಲೇ ಬೇಕು. ಇಟ್ಸ್ ಲೈಕ್ ಎನ್ ಅ ಬೋಟ್. ಇದನ್ನ ಅವನು ಕರ್ಕೊಂಡು ಆ ವಸ್ತುವನ್ನ ಅದು ಸುತ್ತುತ್ತಾ ಇರಬೇಕು. ವಸ್ತುವನ್ನ ಸುತ್ತೋದು ಅಂದ್ರೆ ವಸ್ತು ಮೇಲೆ ನಮ್ಗೆ ದೃಷ್ಟಿಯಲ್ಲಿ ಇರಬೇಕು. ಕಂಪ್ಲೀಟ್ಲಿ ಇಟ್ ಕವರ್ಸ್. ಸುತ್ತು ಇರುತ್ತೆ, ಕಂಪ್ಲೀಟ್ಲಿ ಇಟ್ ಕವರ್ಸ್. ಆವಾಗ ಅದು ಇಷ್ಟ ಆಗತ್ತೆ. ಆ ವಿಷಯದಲ್ಲಿ ಇರೋದು ಇದನ್ನ ಆಕರ್ಷಣೆ ಮಾಡಬೇಕು. ನಮ್ಗೆ ಏನಾಗತ್ತೆ, ಅದು ಎಲ್ಲದಲ್ಲಿನೂ ಸೆಂಟ್ರೀಸ್ ದೇವರು ತಾನೆ. ದೇವರಲ್ಲಿ ಇದ್ದು ಅವನೇ ರಸ ಅಂತ ಹೇಳ್ತಾರಲ್ಲ, ಅವನೇ ಅಲ್ಲಿ ಇರಬೇಕು. ನಮ್ದು ಅದನ್ನು ಸುತ್ತುತ್ತಾ ಇದ್ರೆ ದೇವರೇ ಅದನ್ನು ನಮ್ಮನ್ನ ಕರ್ಕೊಂಡು ಸುತ್ತೋದು ದೇವರೇ. ಅಂದ್ರೆ ಏನಾಗತ್ತೆ, ಅದೇ ಪ್ರದಕ್ಷಿಣೆ ಅಂತ ಆಗತ್ತೆ. ಅದನ್ನೇ ನಂಬ್ತ. ಆ ವಸ್ತುವು ಇಲ್ಲ,
ಮನೆಗೆ ಬಂದ್ಬಿಡ್ತೀವಿ. ಮನೆಗೆ ಬಂದು ಆ ಅಂಗಡಿಯಲ್ಲಿ ನೋಡಿದ್ದು ಅದೇ ಚೆಂದಾಗಿತ್ತಲ್ಲ, ಅದೇ ನಾನು ತಗೋಬೇಕು ಈ ವರ್ಷ, ಈ ಒಂದು ದೀಪಾವಳಿ ಆ ಕಾಲದಲ್ಲಿ ಹಾಗೆ ದೀಪಾವಳಿಗೆ ತಗೊಳ್ಳೋಣ, ಇದಕ್ಕೆ ತಗೊಳ್ಳೋಣ ಅಂತ ಅಲ್ಲೇ ಮನಸ್ಸಿರ್ತಿ, ಎಲ್ಲಿ ಏನಂದ್ರೆ ಅದನ್ನೇ ಸುತ್ತದ ಮನಸ್ಸಲ್ಲಿ ಏಕೆ ಮನ ವಿಷಯದೊಳಗೆ ನೆಲೆಗೊಳಿಸಿ ಅಂತ ಅಲ್ಲಿ ನಮ್ಗೆ ಬಂದಿದೆಲ್ಲ ಹಾಗೆ ಮಾಡ್ತಾರೆ. ಸೊ ಸುತ್ತುತ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಮನ ವಚನ ಕಾಯ. ಸೊ ನೀವು ಏನು ಮಾಡೋದು ಬೇರೆ ಏನು ಮಾಡಬೇಕಾಗಿಲ್ಲ. ಯಾವ ಯಾವ ಪದಾರ್ಥಗಳು ಏನೇನಿದೆಯೋ ಅದು ದೇವರ ಆ ಪದಾರ್ಥವನ್ನ ನೋಡಿ ಪದಾರ್ಥದಲ್ಲೇ ನಾವು ಇರ್ತೀವಿ. ಸ್ವಲ್ಪ ಅಲ್ಲಿ ಬಂದು ಅದನ್ನ ಹೇಳ್ತಾರೆ, ಹಿಂದಿನ ಪದ್ಯದಲ್ಲಿ ಬಂದದ್ದು ಅದೇ ಸಾಲು ತತ್ತದ್ ವಿಷಯಗಳು ಇದ್ದೇ ಇದೆ, ಇಂದ್ರಿಯಗಳು ನಮ್ದು ಇದ್ದೇ ಇದೆ. ಸೊ ಇಲ್ಲಿ ಓನ್ಲಿ ಥಿಂಗ್ ಯು ಆರ್ ಪುಟಿಂಗ್ ಇಟ್ ಇಸ್ ಏನು, ದೇವರನ್ನ ಇಡ್ತಾ ಇದ್ದೀರ ಆ ವಿಷಯದಲ್ಲಿ. ಇದು ಬಂದು ನಮ್ಗೆ ನೋಡುವಾಗ ಇದು ಅನ್ಸೋದೇ ಇಲ್ಲ. ಏನೋ ಅಂದ್ರೆ ಎಷ್ಟು ಚೆನ್ನಾಗಿದೆ ರೀ, ಎಷ್ಟು ಚೆನ್ನಾಗಿ, ಎಷ್ಟು ರುಚಿಯಾಗಿದೆ ರೀ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಕಮ್ಸ್ ಫಾರ್ ಅಸ್. ಆಫ್ಟರ್ ಥಾಟ್ ಆರ್ ವಿತ್ ಪ್ರಾಕ್ಟೀಸ್ ಅಂದ್ರೆ ಇದು ನೋಡಿ 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 ಯು ಆರ್ ಏಬಲ್ ಟು ಸಿ ಗಾಡ್ ಆಸ್ ಯು ಆರ್ ಡೂಯಿಂಗ್ ಇಟ್. ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಎನ್ ಆಫ್ಟರ್ ಥಾಟ್. ಆರ್ ಮಲ್ಕೊಳಕ್ ಮುಂಚೆ ಈ ಒಂದು 2 ಮಿನಿಟ್ಸ್ ಕೈ ಜೋಡಿಸಿ ಏನೇನೆಲ್ಲ ನೋಡಿದ್ದೀವಿ, ಏನೇನೆಲ್ಲ ಮಾಡಿದ್ದೀವಿ, ಅದರ ಎಲ್ಲರ ಒಳಗೇನೂ ದೇವರಿದ್ದಾನೆ. ನಮ್ಮ ನಮ್ಮ ಮನಸ್ಸು ಅದನ್ನು ಸುತ್ತುತ್ತಾ ಇತ್ತು, ಆರ್ ಅದು ನಮ್ಮನ್ನ ಸುತ್ತತ್ತ. ಸೊ ಹೀಗೆ ದೇವರನ್ನ ಮಲಗಿಸೋದು. ಅದಕ್ಕೆ ಅದು ಹೇಳ್ತಾರ, ಯಾವ ವಿಷಯಗಳು ನೀವು ನೋಡ್ತೀರೋ, ದಿಸ್ ದ ಈಸಿಯೆಸ್ಟ್ ಥಿಂಗ್. ಯಾವ ವಿಷಯಗಳು, ಎಲ್ಲ ವಿಷಯ ಏನು ಆಕರ್ಷಕವಾಗಿರುವಂತ ಪದಾರ್ಥಗಳು, ವಿಷಯದಲ್ಲಿ ದೇವರಿದ್ದಾನೆ, ಅದೇ ಅವನ ಮಂಚ ಅಂತ. ದೇವರನ್ನ ಆ ಮಂಚ, ಅದಕ್ಕೆ ರಾತ್ರಿ ನೀವು ನೋಡಿದಾಗ ರಾತ್ರಿ ತೊಟ್ಲು ಪೂಜೆ, ಅನೇಕ ರೀತಿಯಿಂದ ತೊಟ್ಲು ಪೂಜೆಯನ್ನ ನಾವು ಚಿಂತನೆ ಮಾಡ್ತೀವಿ. ಇದು ಒಂದು ಇವತ್ತು ದಿವಸ ಪೂರ್ತಿ ಏನೇನೆಲ್ಲ ಆಯ್ತು, ಕೊನೆಯ ಸೇವೆ ಅದೇ ಮಾಡ್ತಾರಲ್ಲ, ಎಲ್ಲ ಇವತ್ತು ಪೂರ ಏನೇನೇನೇನೇ ಅದೆಲ್ಲ ವಿಷಯ ಇಂದ್ರಿಯ ಸನ್ನಿಕರ್ಷವೇ ಇಡೀ ಜೀವನದಲ್ಲಿ. ಆ ವಿಷಯಗಳಲ್ಲಿ ನೀನಿದ್ದು ನನ್ನ ಕರ್ಮಾನುಸಾರವಾಗ ಆ ವಿಷಯಗಳನ್ನು ಇಟ್ಟು ಅದರಲ್ಲಿ ನನಗೆ ಆಕರ್ಷಕ ಬರುವಂತೆ ನೀನು ಮಾಡಿದೀಯಾ. ಸೊ ದೇವರನ್ನ ಮಲಗಿಸೋದು ಅಂತ. ಆ ದೇವರನ್ನ ಅದಕ್ಕೆ ಹೇಳಿದ್ರೆ ಪರ್ಯಂಕ ತತ್ ಸುಖದ ಹೇಳಿ. ಅದು ನಮಗೆ ಇದ್ರೂ ಸಂತೋಷ ಕೊಡಬೇಕು ಅಂತಿಲ್ಲ, ಬಟ್ ನಮಗೆ ಮೋಸ್ಟ್ ಆಫ್ ದ ಟೈಮ್ ಸಂತೋಷ ಕೊಡುತ್ತೆ. ಮಕ್ಕಳನ್ನ ನೋಡಿದಾಗ, ಏನಾದ್ರು ಒಂದು ಹೊಸ ವಸ್ತು ಮೂಸಿದಾಗ, ನೋಡಿದಾಗ, ಕೇಳಿದಾಗ. ಸೊ ಇದಾದಾಗ ಆ ಸಮ್ಮೇಳನ ಚೆನ್ನಾಗಿ ಆಗಬೇಕು. ಸಮ್ಮೇಳನದಿಂದ ಸುಖ ಕೊಡೋದು ಅವನೇ. ಅವನು ಸುಖ ಕೊಡದೇ ಇದ್ದ ಸಮ್ಮೇಳನದಿಂದ ಸುಖ ಆಗೋದು ಏನೋ ಎಲ್ಲ ಭಕ್ಷ್ಯಗಳು, ಪಂಚಭಕ್ಷಗಳು, ಪರಮಾನ್ನಗಳು ಎಲ್ಲ ಬಡಿಸಿರ್ಬೋದು, ಕೂತಿರ್ತೀವಿ, ಏನೋ ಇಷ್ಟನೇ ಮನಸ್ಸು ಎಲ್ಲೋ ಇರತ್ತೆ, ಏನೋ ದುಃಖ ಎಲ್ಲೋ ಇರತ್ತೆ. ಊಟ ಮಾಡ್ತೀವಿ, ವಿ ಡೋಂಟ್ ಹ್ಯಾವ್ ದಟ್, ವಿ ಡೋಂಟ್ ಎಂಜಾಯ್ ಇಟ್. ಸಿಂಪಲ್ ಜಾಯ್. ಮೊಮ್ಮಗಳು ಒಂದ್ ದಿವಸ ಅದೇ ಇದು ಕೆಂಡ ಹೂ ಇದೇನೋ ಒಂದು ಹೇಳ್ತಾರಲ್ಲ, ಕೆಂಡ ಹೂ ಏನೋ ಹೇಳ್ತಾರೆ, ಅದು ಪರ್ಪಲ್ ಆಗಿರೋದು, ಅದು ಇಷ್ಟಕ್ಕೆ ಬಂದಂತೆ ಆಗಿರುತ್ತೆ. ಅದು ಒಂದು ದಿಸ್ ವಾಸ್ ಲಾಂಗ್ ಬ್ಯಾಕ್, ಒಂದು 3 or 4 years ಇರ್ಬೋದೇನೋ. ಅದು ಹಿಂದೊಂದು ದಿವಸ ಆಗಿಲ್ಲ, ಅದು ಏನೂ ಇದ್ದಿಲ್ಲ. ನೆಕ್ಸ್ಟ್ ಡೇ ನಾವು ಎದ್ದು ಹೋದಾಗ ಅದು ಏನೋ ವೀಡ್ಸ್ ಅದು ಅಂತ. ಅವಳು ಕೂತ್ಕೊಂಡು ಆ ಹೂ ಪರ್ಪಲ್ ಕಲರ್ ನೋಡಿ ಹತ್ರ ಹೋಗ ಆ ಕಣ್ಣಲ್ಲಿ ಆನಂದ, ಎಷ್ಟು ಶಿ ವಾಸ್ ಎಂಜಾಯಿಂಗ್ ದೆ. ಅವಳನ್ನು ನೋಡಿ ನಾವು ಫೋಟೋ ತೆಗೆದು. ಅಂದರೆ ಸಿಂಪಲ್ ಜಾಯ್. ವಿ ಮಿಸ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಸಿಂಪಲ್. ಇದೇ ನಮ್ಮ ಎಲ್ಲ ಕಡೆನೂ ಇದೆ, ಅದು ವೀಡ್ ಥರ ಇರುತ್ತೆ. ಇದ್ರೂ ವಿ ಡೋಂಟ್ ಈವನ್ ಟೇಕ್ ಅ ಪಾಸ್, ಸಿ ಇಟ್ ಅಂಡ್ ಎಂಜಾಯ್. ಅದು ಬೇರೆ, ಅದು ಕಲರ್ಫುಲ್ ಆಗಿತ್ತು, ಹಿಂದಿಂದ ಸೈದಿಲ್ಲ, ಇವತ್ತು ಬಂತು, ಅದಕ್ಕೆ ಸಂತೋಷ ಆಯಿತು. ಅದು ನಮ್ಮ ಲೆವೆಲ್ಲಿ ಬಂದಾಗ ಈ ದೇವರ ಸೃಷ್ಟಿ, ಅದು ನಮ್ಮನ್ನ ವೀನ್ ಅಬ್ಸರ್ವ್ ಇಟ್, ಇದೆ ಲಿಟಲ್ ಜಾಯ್ ಅಂತ ಹೇಳ್ತಾರಲ್ಲ, ಆ ಥರ ಆ ಒಂದು ಆನಂದ ಅದು ದೇವರು ಕೊಟ್ಟದ್ದು ಅಂತ. ಇದು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಸರ್ವತ್ರ ವ್ಯಾಪಕ ವನರುಹೇಕ್ಷಣೆಗೆ ಅರ್ಪಿಸ. ಸೊ ಇದು ಮನವಚನ ಕಾಯಕ ಪ್ರದಕ್ಷಿಣ ಸರ್ವತ್ರ, ಅದು ಹೇಳ್ತಾರೆ
ಅದು ಬಂದು ನೋಡೋದಿದ್ರೆ ಈ ರೀತಿಯಿಂದ ದೇವರನ್ನ ಕೂಡಿಸಿ ಅದು ಮಾಡಿದಾಗ ಏನಾಗತ್ತ ನಮಗೆ, ಅದು ಒಂದು ಅದು ಸಮರ್ಪಣೆ. ಆ ಮನವಚನ ಕಾಯಕ ಪ್ರದಕ್ಷಿಣೆ, ಅದು ಪ್ರದಕ್ಷಿಣೆ ಆಗತ್ತೆ. ಆ ಪ್ರದಕ್ಷಿಣೆ ಅನುದಿನ ಆ ಪ್ರದಕ್ಷಿಣ ನಮಸ್ಕಾರ ಸಮರ್ಪಣೆ ಅಂತ ಆಗತ್ತೆ. ಇದೇ ಸಮರ್ಪಣೆ. ಸಮರ್ಪಣೆಯನ್ನ ಮಾಡಬೇಕು ಅಂತ ಅಲ್ಲಿ ದೇವರನ್ನ ಕೂಡಿಸಿ ಅಲ್ಲಿ ನನಗೆ ಓದೋದಕ್ಕೆ ಅವನೇ ಕಾರಣ. ಇದು ಇದು ಯಾವಾಗ ಬೇಕಾದ್ರೆ ಮಾಡಿಸ್ಬೋದು. ಯಾಕಂದ್ರೆ ಅದಕ್ಕೆ ಅನುಭವಕ್ಕೆ ತಂದುಕೋ ಅಂತಾರೆ. ಅನುಭವಕ್ಕೆ ತಂದುಕೋ ಅಂದ್ರೆ ವಾಟ್ ಎವರ್ ಹ್ಯಾಪಂಡ್, ಏನೇನು ಅನುಭವವೇ ಜ್ಞಾನ ಅಂತ ಹೇಳ್ತೀವಿ. ವಾಟ್ ಎವರ್ ಅನುಭವ ಆಗತ್ತೋ ಅದೇ ಜ್ಞಾನ. ವಿತೌಟ್ ಅನುಭವ ಅದು ಜ್ಞಾನ ಉಳಿಯೋದಿಲ್ಲ. ಇದು ಒಂದು ಇನ್ಸಿಡೆಂಟ್, ಯಾವುದೋ ಒಂದು ಹೂ ಅರಳೋದನ್ನು ನೋಡ್ತೀರಾ, ಇನ್ನೊಂದು ಯಾರೋ ನಮಗೆ ಬೇಕಾದವರು ಬರ್ತಾರೆ, ಆರ್ ಎನಿ ಇನ್ಸಿಡೆಂಟ್ಸ್ ವಿತ್ ಅವರ್ ಪೇರೆಂಟ್ಸ್ ಆರ್ ವಾಟ್ ಎವರ್, ಇದು ನೋಡಿ ಆ ಅನುಭವ ಒಳಗೆ ಆ ಸ್ಮೃತಿ ಆ ಒಂದು ಮನಸ್ಸಲ್ಲಿ ಕೂತು ಬಿಡುತ್ತೆ. ಯು ಕ್ಯಾನ್ ರೀಕಾಲ್ ಇಟ್ ಎನಿ ಟೈಮ್. ಆಫ್ಟರ್ ಥಾಟ್ ಅದು ಬರುತ್ತೆ. ಬಂದಾಗ ಇದನ್ನ ಕೊಟ್ಟವನು ದೇವರು ಅಂತ ಅದು ಚಿಂತನೆ. ಸೊ ಅದಕ್ಕೆ ಅನುಭವಕ್ಕೆ, ಈ ಅನುಭವ ಅಂದ್ರೆ ಈ ಅನುಭವದಲ್ಲಿ, ಅನುಭವ ಯಾವಾಗ ಆಗುತ್ತೆ, ಅನುಭವದಲ್ಲಿ ಏನೇ ಒಂದು ಚೈಲ್ಡ್ಹುಡ್ ಡೇಸ್ ಅಂದೆಲ್ಲ ನೆನಪು ಮಾಡಿಕೊಂಡಾಗ ಆ ಅನುಭವದಲ್ಲಿ ದೇವರನ್ನ ಕೂಡ್ಸೋದು. ಈ ಅನುಭವ ನಮಗೆ ಉಳಿದಿದೆ, ವಿ ಎಕ್ಸ್ಪೀರಿಯನ್ಸ್ಡ್ ಇಟ್, ದಟ್ ಹ್ಯಾಸ್ ಬಿನ್ ರೀಟೈನ್ಡ್, ದಟ್ ವಿ ಆರ್ ಏಬಲ್ ಟು ರೀಕಾಲ್. ಅಂದ್ರೆ ಒಳಗಿನ ದೀಪ ಅಂತ ಹೇಳ್ತಾರೆ, ಇದನ್ನ ಜ್ಯೋತಿ ಅಂತ ಹೇಳ್ತಾರೆ. ಜ್ಯೋತಿ ಒಳಗಿನ ದೀಪಕ್ಕೆ, ಒಳಗಿನ ಜ್ಞಾನಕ್ಕೆ, ಜ್ಞಾನ ದೀಪಕ್ಕೆ. ಬಿಕಾಸ್ ಯಾಕೆ ಇದು ಜ್ಯೋತಿ ಬ್ರಾಹ್ಮಣನ್ ಅಂತ ಬರುತ್ತೆ ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಯಾಕೆ ಜ್ಯೋತಿ ಅಂತ ಹೇಳ್ತಾರೆ, ನೀವು ಕಣ್ಣು ಮುಚ್ಚಿದಾಗ ವಿ ಆರ್ ಏಬಲ್ ಟು ಸಿ, ರೈಟ್? ನಾವು ಚೈಲ್ಡ್ಹುಡ್ ಡೇಸ್ ಇರಲಿ, ಏನೋ ದೇವರ ದರ್ಶನ ಇರಲಿ, ಇನ್ನೊಂದಿರಲಿ, ಲೌಕಿಕ ಅಂತಾನೆ ಅನ್ಸುತ್ತೆ. ಮೋಸ್ಟ್ ಆಫ್ ಇಟ್ ಈಸ್ ಲೌಕಿಕ ತಾನ. ದ ಇಂಟರಾಕ್ಷನ್ ವಿತ್ ಪೀಪಲ್, ಇಂಟರಾಕ್ಷನ್ ವಿತ್ ವಸ್ತುಗಳು, ಅಂಡ್ ದಟ್ ಇಂಪ್ರೆಷನ್ ಅವಾಗ ಆದಾದ ಸಮ್ಮೇಳನದಿಂದ ಆ ಹೇಳಿಕೆ ಹೇಳ್ತಾರಲ್ಲ, ತತ್ ಸುಖದ ಹೇಳಿಕೆ ಅದು ಹೋಗಿ ಕೂತಿದೆ. ಇವಾಗ ವಿ ಆರ್ ಏಬಲ್ ಟು ರೀಕಲೆಕ್ಟ್ ಅಂಡ್ ವಿ ಕ್ಯಾನ್ ಸಿ ಇಟ್ ಇಂಟರ್ನಲಿ, ರೈಟ್? ವಿ ಕ್ಯಾನ್ ಗೋ ಬ್ಯಾಕ್ ಚಿಕ್ಕ ವಯಸ್ಸಲ್ಲಿ ನಾವು ಇರೋದು ಆರ್ ನಾವು ನೋಡಿದ್ದು, ಒಳಗೆ ಅದು ಇಂಪ್ರೆಷನ್ ತರ ಇದಿರುತ್ತೆ. ಅದು ಒಳಗೆ ಕಣ್ಣು ಮುಚ್ಚಿ ನೋಡಿದಾಗ ಕಣ್ಣು ಮುಚ್ಚಿಕೊಂಡಿದ್ದೀವಿ, ಲೈಟ್ ಎಲ್ಲಿಂದ ಬಂತು? ಹೊರಗಿನ ಲೈಟ್ ಅಂತೂ ಇಲ್ಲ, ಕಣ್ಣಿನ ಲೈಟ್ ಅಂತೂ ಇಲ್ಲ, ಒಳಗೆ ಪ್ರಕಾಶ, ಒಳಗೆ ದೀಪ. ಆ ದೀಪವನ್ನ ಯಾರ ಅಲ್ಲಿ ನಿಂತು ಯಾರು ಅದನ್ನ ಬೆಳಗಿಸ್ತಾ ಇದ್ದಾರೆ? ಆತ್ಮ ಅಂತ ಹೇಳ್ತಾ ಉಪನಿಷತ್. ಆತ್ಮ ಅಂದ್ರೆ ಆತ್ಮ ಅಂದ್ರೆ ಜೀವ ಅಲ್ಲ. ಐ ಆಮ್ ಏಬಲ್ ಟು ರೀಕಲೆಕ್ಟ್. ದೇವರು ಬೆಳಕು. ಅದಕ್ಕೆ ದೇವರನ್ನ ಅಂತರ್ಜ್ಯೋತಿ, ಅವನೇ ನಿಜವಾದ ಜ್ಯೋತಿ ಅಂತ ಹೇಳ್ತಾರೆ. ಅವನೇ ಅದನ್ನ ಪ್ರಕಾಶ ಮಾಡಿ ತೋರ್ಸ. ಸೊ ದೇವರ ನೆನಪು, ದೇವರ ನೆನಪು ಬಂದಾಗ ಅಲ್ಲೇ ಸುತ್ತುತ್ತಾ ಇರುತ್ತೆ. ದೇವರ ನೆನಪಲ್ಲಿ ಸುತ್ತುತ್ತಾ ಇರ್ತೀವಿ. ಏನೋ ಒಂದು ದೇವಸ್ಥಾನ ಅಲ್ಲಿ ಹೋಗಿ ನೋಡಿದ್ದು, ಇದರಲ್ಲಿ ಸುತ್ತುತ್ತಾ ಇರುತ್ತೆ. ಅದನ್ನೇ ಅವ್ರು ಹೇಳ್ತಾರೆ, ಅನುಭವಕ್ಕೆ ತಂದುಕೋ. ಸಕಲ ಸಾಧನಗಳ ಒಳಗಿದು ಮುಖ್ಯ. ಎಲ್ಲ ಸಾಧನಗಳು ಏನೇನೋ ಮಾಡ್ತೀವಿ, ಅನೇಕ ಮಾಡ್ತೀವಿ. ನಾವು ಒಂದು ತೀರ್ಥಯಾತ್ರೆ ಹೋಗ್ತೀವಿ, ಉಪವಾಸ, ಏಕಾದಶಿ ಉಪವಾಸ ಇದು ಮಾಡ್ತೀವಿ, ಅನೇಕ ಮಾಡೋದು ಇಸ್ ನಾಟ್ ದ ಥಿಂಗ್. ಮಾಡೋವಾಗ ಈ ಅನುಭವ, ದೇವರ ನೆನಪು ಇದೆಯಾ? ಸೊ ಆ ಅನುಭವ, ದೇವರ ನೆನಪು, ಸೊ ಇದು ಅನುಭವಕ್ಕೆ ತಂದುಕೋ. ಇದು ಮೋಕ್ಷ ಸಾಧನ ಆಗತ್ತೆ. ನೋ ಮ್ಯಾಟರ್ ನೀವು ಲೌಕಿಕ ಪದಾರ್ಥ ಇರ್ಬೋದು, ಅಲೌಕಿಕವಾದ ದೇವರದ್ದು ನೋಡೋದು, ಯಾವುದಲ್ಲಿನೂ ದೇವರನ್ನ ಇಟ್ಕೊಳ್ಳೋದು. ಸೊ ಆ ಒಂದು ಸರ್ವತ್ರ ವ್ಯಾಪಕನ ಗರ್ಭಿಸ ಮೋದಿಸುತ್ತಲಿರು ಸತತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮನವಚನ ಕಾಯಕ್ಕೆ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕನ. ಸೊ ಎಲ್ಲದಲ್ಲಿನೂ ಅವನು ವ್ಯಾಪ್ತನ, ಸರ್ವತ್ರ ವ್ಯಾಪಕನವಾದವನರು ಹೆಚ್ಚಿನ. ಅದು ನಮಗೆ ಅನೇಕ ರೀತಿಯಿಂದ ನಾವು ನೋಡಿದ್ದೀವಿ. ಸೊ ಇದು ಅನುಭವಕ್ಕೆ ತಂದುಕೋ. ಸೊ ಇದು ಪ್ರದಕ್ಷಿಣೆ ಹಾಗತ್ತೆ ಅಂದ್ರೆ ಎಲ್ಲಿ ಅವನು ಅದು ಹಾಗೆ ಸರ್ಕಲ್ ಬರ್ಬೇಕಲ್ಲ ಅಂತಿಲ್ಲ. ಅದು ಒಂದು ಅರ್ಥ ಅದ. ದಕ್ಷಿಣ ಇಟ್ಕೋಬೇಕು. ಎಲ್ಲಿ ದೇವರು ಕರ್ಕೊಂಡು ಹೋದ್ರೆ ನಾವು ಹೋಗ್ಲಕ್ಕಾಗತ್ತೆ. ಬಿಕಾಸ್ ಇಂಡಿಪೆಂಡೆನ್ಸ್ ಯಾರಿಗೆ, ಜೀವಕ್ಕೆ ಯಾರಿಗೆ, ಲಕ್ಷ್ಮಿಗೇನೆ ಇಲ್ಲ. ಆವಾಗ ಪ್ರಕೃಷ್ಟವಾದಂತ ಯಾರು ನಮ್ಮ ದಕ್ಷಿಣ ಭಾಗದಲ್ಲಿ ನಮ್ಗೆ ಆನ್ ಅವರ್ ರೈಟ್ ಸೈಡ್, ಅದೇ ತಾನೆ ಪ್ರದಕ್ಷಿಣ. ನಮ್ಮ ಆನ್ ಅವರ್ ರೈಟ್ ಸೈಡ್ ಪ್ರಕೃಷ್ಟನಾದಂತ ಎಂಬುದು ದೇವರ ಹೆಸರು. ಅಕಯ ಪ್ರವೀಸಂ ಭೂಮ ಸಕಹ ವಿಷ್ಣುವಾಚಕ ಅಂತ ಏಕಾಕ್ಷರ ಕೋಶ ಇದು.
ಸೊ ಅಕಯ ಪ್ರವಿಸಂ ಭೂಮಸಕಃ ವಿಷ್ಣುವಾಚಕ ಅಂತ, ಇದು ಏಕಕ್ಷರದಿಂದ ದೇವರ ಆ ಸ್ವತಂತ್ರನಾದಂಥ ಭಗವಂತನ. ಸೊ ಅಂಬೋದಲ್ಲೇ ಬರ್ತದೆ. ಪ್ರ ಪ್ರ ಅಂಬೋ ಹೆಸರಿನಿಂದ ಇರುವಂಥ ಭಗವಂತನೇ ನನ್ನ ಬಲ. ನನಗೆ ಬಲ ಬಲ ಅಂದ್ರೆ ಬಲ ಭಾಗ, ಆಫ್ಕೋರ್ಸ್ ಬಲ. ನನಗೆ ಜ್ಞಾನ ಎಲ್ಲ ಬಲವನ್ನು ಕೂಡ ನನ್ನ ಹತ್ರನೇ, ನನ್ನ ಬಲಭಾಗದಲ್ಲೇ ಹೇಗಿದ್ದ ನನ್ನ ಬಲಭಾಗದ ನನ್ನ ಫ್ರೆಂಡು ಇರುವುದಿಲ್ಲ. ಇನ ಅಂದ್ರೆ ಸ್ವಾಮಿ. ಸ್ವಾಮಿ ನನ್ನನ್ನಿದ. ಸೊ ಅವನು ನನ್ನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲ ಕಡೆ. ಕೈ ಹಿಡಿದೆಲ್ಲ ಒಳಗೆಂದರೆ ಎಲ್ಲ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದು ಪ್ರದಕ್ಷಿಣೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ನಾನು ಹೋಗ್ತೀನಿ. ಇಲ್ಲಿ ನನ್ನ ಕಣ್ಣನ್ನ ಈ ಪುಷ್ಪ ಹತ್ರ ಕರ್ಕೊಂಡು ಹೋಗ್ತಾನೆ, ನನ್ನ ಬಾಯನ್ನ ನನ್ಗೆ ಇನ್ನೊಂದು ಕಡೆ ಇನ್ನೊಂದು ವಿಷಯವನ್ನು ಮಾತಾಡುವಂತೆ ಮಾಡ್ತಾನ. ಆರ್ ನನ್ನ ಮನಸ್ಸು ಫಸ್ಟ್ ಎಲ್ಲ ಬರ್ತದೆ. ಮನಸ್ಸು ವಿತ್ ಆಲ್ ಇಂದ್ರಿಯ ಅವ್ನು ಕರ್ಕೊಂಡು ಹೋದನ್ನೇ ಈ ಜಾಗೃತ ಅವಸ್ಥೆಯಲ್ಲಿ ಆಗುವಂತ ಎಲ್ಲವೂ, ಎವ್ರಿಥಿಂಗ್ ಡ್ಯೂರಿಂಗ್ ಜಾಗೃತ ಅವಸ್ಥೆ ಅವನು ಕಾಂಟ್ಯಾಕ್ಟ್ಸ್ ಕಣ್ಣಿನಿಂದ ನೋಡ್ತೀವಿ ಎಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಅವನು ಕರ್ಕೊಂಡು ಹೋಗ್ಬೇಕು. ಸೊ ಎಲ್ಲಿದ್ದಾನ ಸ್ವಾಮಿ? ನನ್ನ ಬಲಭಾಗದಲ್ಲಿ ಇದ್ದಿಂತು. ನನ್ನ ಒಳಗೆ ಎಂಬುದು ಇಲ್ಲಿ ದಕ್ಷಿಣ ಅಂತಲೇ ಹೇಳ್ತಾರೆ, ಪ್ರದಕ್ಷಿಣ ಹಾಗೆ ಬರ್ತೀವಲ್ಲ, ನನ್ನ ಬಲಭಾಗದ. ಸೊ ನಾನು ಎಲ್ಲಿ ಹೋದನ್ನ ಅವನ ಪ್ರದಕ್ಷಿಣದಾನೆ. ಅವನಿಲ್ಲದ ಜಾಗ, ಅದಕ್ಕೆ ವನರುಹೇಕ್ಷಣ ಸರ್ವತ್ರ ವ್ಯಾಪಕ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸೊ ನೀವು ಎಲ್ಲಿ ಹೇಗೆ ನಡೆದ್ರೂ ಅದು ಒಂದು ಪ್ರದಕ್ಷಿಣೆ, ದೇವರಿದ್ದಾನೆ. ಸೊ ಅವನು ಎಲ್ಲದಲ್ಲಿನೂ ನಾವು ಹೇಳ್ತೀವಿ ಸರ್ವವ್ಯಾಪಕನಾದಂಥ ಸರ್ವ ಸಮರ್ಥನಾದಂಥ ಅಂತ ಈ ಶಬ್ದಗಳನ್ನು ಹಾಕ್ತೀವಿ. ಶಬ್ದದ ಅರ್ಥ ಇಟ್ ಹ್ಯಾಸ್ ಟು ಸಿಂಕ್ ಇನ್. ಏಕಾಂತದಲ್ಲಿ ನಾವು ಯೋಚನೆ ಮಾಡಿದರೆ ಆವಾಗ ನಮಗೆ ಸರ್ವತ್ರ ವ್ಯಾಪಕ, ಸ್ವಾಮಿ, ಸ್ವಾತಂತ್ರ್ಯ, ಈ ಒಂದೊಂದು ಶಬ್ದ ಇಟ್ಟುಕೊಂಡು ಅದು ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋ ಮ್ಯಾಟರ್ ವಾಟ್ ಇಡು, ದೇವರ ಥಾಟ್ ಇದ್ದರೆ ಎಲ್ಲ ಕಡೆ ನಿಧಾನ ಥಾಟ್ ಇದ್ದರೆ ವೇರ್ ಎವರ್ ಯು ಗೋ, ವಾಟ್ ಎವರ್ ಯು ಡು, ಎಲ್ಲವೂ ಪ್ರದಕ್ಷಿಣ ಆಗ್ಬಿಡುತ್ತೆ. ಸೊ ಆವಾಗ ಎಲ್ಲಿ ವಿ ಆರ್ ಟೈನಿ ಲಿಟಲ್ ಒನ್, ಅವನು ಸರ್ವವ್ಯಾಪಕ. ಅವನನ್ನು ಸುತ್ತೋದು ಹೇಗೆ ಬರುತ್ತೆ? ಹೌ ಇಸ್ ಇಟ್ ಇವನ್ ಪಾಸಿಬಲ್ ಟು ಸುತ್ತೋದು ಹೇಗೆ ಬರುತ್ತೆ? ಅದಕ್ಕೆ ಕೊಂಡಾಡು ಅಂತ. ಅವನು ಅಣುಗಿಂತಲೂ ಅಣುವಾಗಿ ಎಲ್ಲ ಕಡೆನೂ ಇದ್ದಾನೆ, ವ್ಯಾಪ್ತವನಾಗನೂ ವ್ಯಾಪ್ತನಾದವನು ಇದ್ದಾನೆ. ಎಲ್ಲ ಅದಕ್ಕೆ ದೊಡ್ಡದಕ್ಕೆ ದೊಡ್ಡದು, ಸಣ್ಣದಕ್ಕೆ ಸಣ್ಣದಾಗಿ ಒಳಗೆ ಇದ್ದಾನೆ. ಸೊ ಎಲ್ಲಿ ಮಾಡಿದನು ಅದಕ್ಕೆ ಕೊಂಡಾಡು ಅಂತ. ಸೇಮ್ ಥಿಂಗ್, ಅಣುವಲ್ಲಿ ಇರುವಂತ ಭಗವಂತನು ಮಹತ್ವಕ್ಕೆ ಹೊರಗೆ ಇರುವಂತ ಆ ತ್ರಿಗುಣಕ್ಕೆ, ಲಕ್ಷ್ಮಿಗೆ ಹೊರಗೆ ಇರುವಂತವನು ಅವನೇ ಆಗ್ತಾನೆ. ಸೊ ಇಲ್ಲಿ ನಮಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಒಂದು ಅವಕಾಶ, ಅದೇ ಒಂದು ಆಶ್ಚರ್ಯ. ದೇವರು ಎಲ್ಲ ವ್ಯಾಪ್ತ, ಅವನನ್ನೇ ಇಲ್ಲಿಂದ ಹೋಗಿ ಪ್ರದಕ್ಷಿಣೆ ಮಾಡ್ಲಿಕ್ಕಾಗತ್ತೆ. ಇದ್ರನು ಯಾವುದೋ ಒಂದು ಚಿಕ್ಕ ಇದಲ್ಲಿದ್ದು ನಮ್ಮನ್ನ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ ಆ ರೂಪದಿಂದಲೂ ನಮ್ಮ ಬಿಂಬನಾಗಿ ಅಲ್ಲಿ ಇದ್ದಾನೆ. ಸೊ ಪ್ರದಕ್ಷಿಣೆ ಇಸ್ ಬಿಕಮ್ಸ್ ಪಾಸಿಬಲ್. ಸೊ ಇದು ಅವನ ಹಿಗ್ಗುತ್ತಲೇ ಇರು, ಕೊಂಡಾಡುತ್ತಲೇ ಇರು ಅಂತ ಇದು ಹೇಳಿ ಅದಕ್ಕೆ ಹೇಳ್ತಾರ, ಸಕಲ ಸಾಧನಗಳೇ ಇದು ಮುಖ್ಯ, ಪಾಮರ ಮನುಜರಿಗೆ ಇದು ಹೇಳಿದ್ರೆ. ಪಾಮರ ಅಂದ್ರೆ ನಾವು ಪಾಮರರು ಅಂತ ನಾವು ಹೇಳ್ತೀವಿ, ಹಾಗೆ ಹೇಳ್ತಾ ಇಲ್ಲ. ಅಮ ಅಂದ್ರೆ ಅಜ್ಞಾನ, ಅಮ ರ ಅಮ ಅಂದ್ರೆ ಅಜ್ಞಾನದಲ್ಲೇ ರಮಣ. ಅಜ್ಞಾನ ಅಂದ್ರೆ ವಿಷಯ ಇದೆಲ್ಲ ಕಂಪ್ಲೀಟ್ಲಿ ಸೋಕ್ಡ್ ಇಂಟು ಸಂಸಾರ ಇರೋರು, ಅವರಿಗೆ ದೇವರು ಹಾಗೇನೆ ರಕ್ಷಣೆ ಅಂದ್ರೆ ಹೇಳೋದೇನು ಅಂದ್ರೆ, ನಿಮ್ಮಂತರ ಪಾಮರರು ಏನೂ ಗೊತ್ತಿಲ್ಲ ರೀ, ನಾವು ಪಾಮರರು ಅಂತ ಹೇಳ್ತೀವಿ. ನಿಜವಾಗಿ ಸ್ವರೂಪಭೂತವಾಗಿ ಅವರು ಪಾಮರರು ಇದ್ರೆ ಅವ್ರಿಗೆ ಹೋಗಿ ಅದು ದುರ್ಯೋಧನನ್ಗೆ ಎಷ್ಟು ಪಾಠ ಹೇಳಿಕೊಟ್ರು ಏನಾರು ಅರ್ಥ ಆಯ್ತಾ? ಎಷ್ಟು ಗ್ರೇಟೆಸ್ಟ್ ಅಪರೋಕ್ಷ ಜ್ಞಾನಿಗಳೇ ಪಾಠ ಹೇಳಿ ಭೀಮಸೇನನೇ ಇದ್ದ, ಇದನ್ನ ಅರ್ಥ ಆಗಿಲ್ಲ. ಯಾಕಂದ್ರೆ ಅವನು ನಿಜವಾದ ಪಾಮರ, ಅವನ ಸ್ವಭಾವತಃ ಇರುವಂತ. ನಾವು ಪಾಮರ ಅಂದ್ರೆ ಜ್ಞಾನ, ಈ ಜೀವಕ್ಕೆ ಜ್ಞಾನ ಇದೆ, ಒಳಗೇನೆ ಇದೆ, ಇದ್ದು ಅದು ಹೊರಗೆ ಬರ್ತಾ ಇಲ್ಲ, ಆ ರೀತಿಯಿಂದ ನಾವು ಹೇಳೋದು. ಅಂದ್ರೆ ಜ್ಞಾನವೇ ಇಲ್ಲ ರೀ ಅವನಿಗೆ, ಜ್ಞಾನ ಶೂನ್ಯ ಅಂತ ಹೇಳ್ತೀವಿ. ಜ್ಞಾನ ಶೂನ್ಯ ಅಂತ ಕಲ್ಲಿಗೆ ಹೇಳೋದಿಲ್ಲ, ಕಲ್ಲು ಜ್ಞಾನ ಶೂನ್ಯ ರೀ ಅದು ಅಂತ ನಾವು ಯಾಕೆಂದ್ರೆ ಅಲ್ಲಿ ಅದು ಫ್ಯಾಕಲ್ಟಿಯೇ ಇಲ್ಲ ಅದು. ಸೊ ಹೊರಗೆ ಸೊ ಯಾರಿಗೆ ಒಳಗೆ ಜ್ಞಾನ ಇದ್ದು ಅದು ಇನ್ನೂ ಅಭಿವ್ಯಕ್ತ ಆಗಿಲ್ಲವೋ ಅವರನ್ನು ನಾವು ಪಾಮರ ಅಂತ ಸಮ್ಟೈಮ್ಸ್ ಹೇಳ್ತೀವಿ. ಇನ್ನೊಂದು ಕಲ್ಲಿನಂತೆ ಒಳಗನೆ ಇಲ್ಲ, ದೇವರದನ್ನ ಪಾತಿ, ಆ ಅಜ್ಞಾನ ಹಾಗೆ ಇರ್ಲಿ. ಅಮ ಅಂದ್ರೆ ಅಜ್ಞಾನವೇ ಸುಖ ಅಂತ ಭ್ರಮೆಯಲ್ಲಿ ಇರೋನನ್ನ ಆ ಭ್ರಮೆಯಲ್ಲೇ ಚೆನ್ನಾಗೆ ಪಾತಿ, ಚೆನ್ನಾಗೆ
ಹಾಗಿರುವಂತೆ ಅವನ ಜೀವ ದುರ್ಯೋಧನ ಜೀವನಲ್ಲಿ ಇದ್ದು ಅದನ್ನು ಮಾಡ್ತಾನೆ. ಸೊ ಅಂಥದ್ದವರಿಗೆ ಏನಾರು ಹೇಳಿದ್ರೆ, ಎಷ್ಟು ಹೇಳಿದ್ರು, ಯಾರೇ ಹೇಳಿದ್ರು ಅವರುಗಳಿಗೆ ತಿಳಿಯೋದೆ. ಬುಧರಿಗೆ ಅಂದ್ರೆ ನಾವು ಜ್ಞಾನಿಗಳೇ ಅಲ್ಲ, ನಾವು ಬುಧರೆಲ್ಲ ಒಂದು ಇಲ್ಲ, ಇದ್ರೂ ಜೀವ ಸ್ವರೂಪದಲ್ಲಿ ಜ್ಞಾನ ಇದೆ. ಸೊ ಬುಧರಿಗೆ ಅಲ್ಲದೆ ಅಂದರೆ ಇದು ಚೂರು ಚೂರು ಆಯಾ ಕಾಲ ಯೋಗ್ಯತೆಗೆ ತಕ್ಕಂತೆ ಅದು ಬಂದಾಗ, ಅದು ಸ್ವಲ್ಪ 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 ಹೇಳಿದಾಗ ಚೂರು 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 ಏನೋ ಪೂರ್ತಿ ಯಾರಿಗೇನೋ ಅರ್ಥ ಆಗೋದಿಲ್ಲ, ಕಿಂಚಿತ್ತು ಅರ್ಥ ಆಗತ್ತೆ. ಅದನ್ನೇ ಹೇಳ್ತಾ ತಿಳಿದು ಬುಧರಿಗಲ್ಲದೆ ಅಂತ ಹೇಳಿ ಇದೇ ಥಾಟ್ ನಿಮ್ಗೆ. ಗೋಳಕಗಳು ರಮಾರಮಣ ನಿಜಾಲಯಗಳು ಅಂತ ಅಲ್ಲಿಂದನೇ ಶುರು ಮಾಡಿ ಎಲ್ಲ ಹೇಳ್ತಾ ಬರ್ತಾರೆ. ಬಂದು ಇಲ್ಲಿ ಮನವಚನಕ ಆದ ಮೇಲೆ ಚತುರವಿಧ ಪುರುಷ. ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಹೀಗೆ ಹೇಳ್ತಾರೆ: ಚತುರವಿಧ ಪುರುಷಾರ್ಥ ಪಡೆವರೆ ಚತುರದಶ ಲೋಕಗಳ ಮಧ್ಯದೊಳಿತರುಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ತತನೆನಿಸಿ ರಾಜಿಸುವ ಲಕ್ಷ್ಮಿ ಪತಿಗೆ ಸರ್ವ ಸಮರ್ಪಣೆಯ ಮಹಾ ಪೂಜೆ ಸದುಪಾಯ. ಹಿಂದೆ ಹೇಳಿದ್ದ ಥಾಟನ್ನೇ ತಿರ್ಗಾ ಅದನ್ನು ಒತ್ತು ಕೊಟ್ಟು, ಇದು ಇದು ಸಮಟೈಮ್ಸ್ ಇಟ್ ಇಸ್ ಪಿಟಿಷನ್ ಥರನೂ ಇರ್ಬೋದು. ಆ ಥಾಟ್ ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ಪಡೆವರೆ ಅಂದ್ರೆ ಚತುರವಿಧ ಪುರುಷಾರ್ಥ ನಮ್ಗೆ ಗೊತ್ತು. ಚತುರವಿಧ ಪುರುಷಾರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಇರುತ್ತೆ. ಆಕ್ಚುಲಿ ಪುರುಷಾರ್ಥ ಅಂತ ಹೇಳೋದು ಪುರುಷನ ಅರ್ಥ, ಅವನು ಸಾಧಿಸಬೇಕಾದ ಆ ಒಂದು ಪ್ರಯೋಜನ ಏನು ಕೊಟ್ಟದಕ್ಕೆ ಅಂದ್ರೆ ಧರ್ಮ, ಅರ್ಥ, ಕಾಮ ಇದು ಮೂರಿದಲ್ಲ, ದಿ ಆರ್ ಲೈಕ್ ಟೂಲ್ಸ್ ತರನೇ. ಇದು ಪುರುಷಾರ್ಥ ಆಗೋದಿಲ್ಲ. ಧರ್ಮ ಇದೆ, ಧರ್ಮ, ಅರ್ಥ, ಕಾಮ ಪುರುಷಾರ್ಥ ಆಗೋದಿಲ್ಲ. ಇದು ಮೂರನ್ನು ಬಳಸಿ ನಿಜವಾದ ಪುರುಷಾರ್ಥ ಮೋಕ್ಷವೇ ಪುರುಷಾರ್ಥ ಆಗತ್ತೆ. ಬಟ್ ಅದು ಸಂಪಾದನೆ ಮಾಡಲಿಕ್ಕೆ ಇದು ಮೂರು ಬೇಕು. ಈ ಟೂಲ್ಸ್ ಆರ್ ಆಲ್ಸೋ ನೀಡೆಡ್. ಸೊ ಚತುರವಿಧ ಪುರುಷಾರ್ಥ ಪಡೆವರೆ ಚತುರದಶ ಲೋಕದ ಮಧ್ಯದಲ್ಲಿ ಇದಕ್ಕೆ ಈ ಚತುರವಿಧ ಪುರುಷಾರ್ಥ ಇದು ಪಡೆಯಬೇಕೆಂದರೆ ಈ ದಶ ಲೋಕಗಳ ಮಧ್ಯದಲ್ಲಿ ಅಂದ್ರೆ ಈ 14 ವರ್ಡ್ಸ್, ನೋ ಮ್ಯಾಟರ್ ವೇರ್ ಯು ಆರ್ ಇನ್ ದ 14 ವರ್ಡ್ಸ್, ಯೋಗ್ಯ ಜೀವಿಗಳು ಆ ಪುರುಷಾರ್ಥ ರಿಯಲಿ ಮೋಕ್ಷವನ್ನ ಪಡೆಯಬೇಕು ಅಂದರೆ ಬೇರೆ ಉಪಾಯ, ದೇರ್ ಇಸ್ ನೋ ಅದರ್, ಉಪಾಯಗಳೇ ಇಲ್ಲ. ಎಲ್ಲ ಸಕಲ ಶಾಸ್ತ್ರದಲ್ಲಿ ನೋಡಿದನ್ನು ಉಪಾಯ ಅಂದ್ರೆ ಶಾಸ್ತ್ರದಲ್ಲಿ ನೋಡಿದ, ಅದು ಶಾಸ್ತ್ರವನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ನೋಡಿದ್ರೂ ಉಪಾಯ ಇಲ್ಲ ಅದರ್ ದ್ಯಾನ್ ಸತತ ವಿಷಯೇಂದ್ರಿಯಗಳಲ್ಲಿ. ಹಿಂದಿನ ಪದ್ಯದಲ್ಲಿ ಹಿಂದೆನೆ ಬಂದ ಅಟ್ಲೀಸ್ಟ್ 14th ಪದ್ಯದಿಂದ ಬಂದ ಥಾಟ್ಸ್ ಅನ್ನ ಇದೆ. ವಿಷಯದಲ್ಲಿ ಇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ, ತತ ಅಂದ್ರೆ ವ್ಯಾಪ್ತಿ, ವಿತತ ಅಂದ್ರೆ ವಿಶೇಷ. ತತನಾಗಿದ್ದಾನೆ ಅಂದ್ರೆ ಆಕಾಶ, ಎಲ್ಲ ಕಡೆನೂ ಇದು ಆಕಾಶದಂತೆ, ದೇವರನ್ನ ಆಕಾಶ ಅಂತಾನೆ ಕರಿತೀವಿ. ಅದರಲ್ಲಿ ತಕೊಳ್ಳೋದೇನು ಅಂದ್ರೆ ಆ ಒಂದು ಆಸ್ಪೆಕ್ಟ್ ವ್ಯಾಪ್ತಿಯಲ್ಲಿ, ಅದಲ್ಲಿನೂ ವ್ಯತ್ಯಾಸ ಇದೆ. ವ್ಯಾಪ್ತಿಯಲ್ಲಿ ಹೇಗೆ ವ್ಯತ್ಯಾಸ ಅಂದ್ರೆ, ಒಂದು ಚಿಕ್ಕ ಸ್ಪೇಸ್ ತಕೊಂಡ್ರೆ ಅಲ್ಲಿ ಇರೋ ಚಿಕ್ಕದು ಯಾವ್ದಾವ್ದು ತಕೊಂಡ್ರೆ ಅದು ಒಳಗೆ ನೀವು ನೋಡಿ, ಅದು ಒಳಗೆ ಸ್ಪೇಸ್ ಇದೆ. ಆ ಒಳಗೆ ಇರೋ ಸ್ಪೇಸ್ ಇದಲ್ಲ, ಜಡ ಸ್ಪೇಸ್, ದಟ್ ಈಸ್ ಓನ್ಲಿ ಸ್ಮಾಲ್ ಸ್ಪೇಸ್ ಇದೆ, ಬಟ್ ಸ್ಮಾಲ್ ಓನ್ಲಿ ಕಂಪೇರ್ಡ್ ಟು ಆಕಾಶ, ಕಂಪ್ಲೀಟ್ ಹೊರಗಡೆ ಇರುವಂತ ಎಂಟೈರ್ ಸ್ಕೈ. ಅದ ದೇವರು ಹಾಗೆಲ್ಲ, ದೇವರು ವ್ಯಾಪ್ತ ಹೌದು. ಅಟ್ ದ ಸೇಮ್ ಟೈಮ್ ಹೊರಗೆ ಎಷ್ಟೆಷ್ಟು ಅವನು ಗುಣಪೂರ್ಣ ನಿರ್ದೋಷತ್ವ ಎಷ್ಟೆಷ್ಟು ಇದೆಯೋ, ಎಷ್ಟೆಷ್ಟು ರೂಪಗಳು, ಅನಂತ ರೂಪದಿಂದ ಇಡೀ ಅಂಡಚರಾಚರ ಎಲ್ಲವನ್ನು ತುಂಬಿದಾನೋ. ಅದೊಂದು ಚಿಕ್ಕ ಹೃದಯದಲ್ಲಿ ಇರುವಂತ ಆ ಒಂದು ಚಿಕ್ಕ ಸ್ಪೇಸ್ಲಿನೂ ಇರುವಂತ ಆ ಚಿಕ್ಕ ಪುಟ್ಟ ವಾಮನ ಅನಂತ ರೂಪದಿಂದ ಅನಂತ ಗುಣದಿಂದ ಇದ್ದಾನೆ. ಅಲ್ಲಿನೂ ಅವನು ವಿಲಕ್ಷಣನೇ ಇದ್ದಾನೆ ದ್ಯಾನ್ ಸ್ಪೇಸ್. ಸೊ ಹೀಗೆ ಅವನು ವಿಶೇಷವಾಗಿ ತತನಾಗಿದ್ದಾನೆ. ವಿಶೇಷ ಆರ್ ವಿಲಕ್ಷಣ ಈಸ್ ಮಚ್ ಮೋರ್ ಮೀನಿಂಗ್ಫುಲ್. ವಿಲಕ್ಷಣ ಅಂದ್ರೆ ರಾಯರು ಹೇಳ್ತಾರೆ, ವಿಲಕ್ಷಣ ಹೇಗೆ ಅಂದ್ರೆ ಹೇಳ್ತಾರೆ,
ಡಿಫರೆಂಟ್ ಅಂತ ನಾವು ಹೇಳ್ತೀವಿ. ಡಿಫರೆಂಟ್ ಅಂತ ಹೇಳಿದ್ದಾಗ ಇದು ಮುಂಚೆ ಹೇಳಿದ್ದೆ, ನಾನು ನೆನಪಿಲ್ಲ ನನಗೆ ಈ ಕ್ಲಾಸ್ಲಿ. ವಿಲಕ್ಷಣ ಅಂದರೆ ಏನಾಗುತ್ತೆ ಅಂದ್ರೆ, ಇವಾಗ ಚೇರ್ ಇದೆ, ಟೇಬಲ್ ಇದೆ. ಚೇರ್ ಈಸ್ ಡಿಫ್ರೆಂಟ್ ಫ್ರಮ್ ಟೇಬಲ್ ಅಂತ ಹೇಳ್ತೀವಿ. ಕಮಲ ಈಸ್ ಡಿಫ್ರೆಂಟ್ ಫ್ರಮ್ ವಿಮಲ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕಮಲ ವಿಮಲಾಗೆ ಏನು ರಿಲೇಶನ್ಶಿಪ್ ಇರಬೇಕು ಅಂತಿಲ್ಲ. ಅವ್ರಿಗೆ ಸಂಬಂಧ ಇಲ್ಲದೇನೋ ಇರ್ಬೋದು. ಈ ಪಕ್ಕದ ಮನೆಯಲ್ಲಿ ಕಮಲ, ಆ ಪಕ್ಕದ ಮನೆಯಲ್ಲಿ ವಿಮಲ ಇದ್ದಾಳೆ, ದೇ ಆರ್ ಡಿಫ್ರೆಂಟ್ ಅಂತ ಹೀಗೆ ಹೇಳ್ತೀವಿ. ಚೇರ್ಗೆ ಟೇಬಲ್ಗೆ ಸಂಬಂಧ ಇರೋದಿಲ್ಲ. ಆದರೆ ದೇವ್ರದ್ದು ಹಾಗಲ್ಲ ಅಂತ. ಸಂಬಂಧ ಯಾವತ್ತೂ ಇರುವಂಥದ್ದು. ನಿಯಾಮಕ ಸಂಬಂಧ ಅಂತ ಇರುತ್ತೆ. ಆ ರೀತಿಯಿಂದ ವಿಲಕ್ಷಣ ಅವನು. ನಿಯಾಮಕ, ಸರ್ವ ನಿಯಾಮಕ ನಿಯಮ್ಯ ಆಗೋದಿಲ್ಲ. ಲಕ್ಷ್ಮಿ ನಿಯಮ್ಯ ಆದಲೂ ಅವಳು ಇನ್ನೊಂದಕ್ಕೆ ನಿಯಾಮಕಳಾಗ್ತಾಳೆ. ಅದರ ಈ ಸ್ವಾತಂತ್ರ್ಯ ಎಂಟಿಟಿ ಇದಾನಲ್ಲ ಅವನು, ಹೀ ಈಸ್ ಓನ್ಲಿ ನಿಯಾಮಕ, ನಿಯಮ್ಯ ಆಗೋದೇ ಇಲ್ಲ ಎಂದೆಂದು. ಜೀವ ಆರ್ ಹೂಯವರು ಲಕ್ಷ್ಮಿ ನಾರಾಯಣನಿಗೆ ನಿಯಾಮಕ ಆಗೋದೇ ಇಲ್ಲ. ಸೊ ಈ ರೀತಿಯಿಂದ ಆ ವಿಲಕ್ಷಣ, ಈ ರೀತಿಯಿಂದ ಭೇದ, ವಿಲಕ್ಷಣ, ಆ ಕಕ್ಷ, ವಾಟ್ ಎವರ್ ಯು ಕಾಲ್ ಇಟ್, ಇದು ವಿಲಕ್ಷಣ. ದೇವರು ಇದರಿಂದ ಭಿನ್ನವಾಗಿ ಬೇರೆಯಾಗಿದ್ದಾನೆ. ಅದು ಒಂದಾದ ಇನ್ನೊಂದು ಇದನ್ನ ಹೇಳ್ತಾರೆ. ಸೊ ದೇವರನ್ನ ಲಾಜಿಕ್, ಉಪನಿಷತ್ತಿರ್ಲಿಲ್ಲ, ನೀವು ಕೇಳಿರ್ತೀರ, ಲಾಜಿಕ್ ಇಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಅತರ್ಕ್ಯ ಅಂತ, ತರ್ಕದಿಂದ ತಿಳಿಯಲಿಕ್ಕೆ ಯಾವುದಿಂದ ಅಂದ್ರೆ, ಈ ಪ್ರಪಂಚ ಅಂತ ತಕೊಂಡ್ರೆ, ಈ ಪ್ರಪಂಚದಲ್ಲಿ ಹೇಗಿದೆ ಅಂದ್ರೆ, ಇದು ಪ್ರಮಾಣದಿಂದ ನಿರ್ಮಿತ ಅಂದ್ರೆ ಪ್ರಪಂಚ ಅಂದ್ರೆ ನಾಟ್ ಜಸ್ಟ್ ಅವರ ಅರ್ಥ ಅಂತ ಮಾತ್ರ ಅಲ್ಲ, ಎಲ್ಲ 14 ವರ್ಡ್ಸು ಹೇಗಿದೆ ನಿಮ್ಗೇನು ಗೊತ್ತು? ನಮ್ಗೆ ಇದು ಶಾಸ್ತ್ರದಿಂದ ಗೊತ್ತಾಯಿತು ಅಂತ ಹೇಳ್ತೀವಿ. ವಾಟ್ ಎವರ್ ಡೈರೆಕ್ಟ್ ಪರ್ಸೆಪ್ಷನ್ಗೆ ಯಾವುದು ಇಲ್ಲವೋ, ಅನುಮಾನ ಡಿಪೆಂಡಿಂಗ್ ಆನ್ ದ ಪ್ರತ್ಯಕ್ಷ ಇಲ್ಲವೋ, ಶಾಸ್ತ್ರದಿಂದಲೇ ಅದನ್ನು ತಿಳಿಯಬೇಕು. ಶಾಸ್ತ್ರ ಅಂದದ್ದು ಅದು ಐ ವಿಟ್ನೆಸ್ಸೇ, ನಮ್ದು ಐ ವಿಟ್ನೆಸ್ ಅಲ್ಲ. ಆ ಜ್ಞಾನಿಗಳ, ಆ ಋಷಿ ಮುನಿಗಳು ತಾವು ಕಂಡದ್ದು ಯಾವಾಗಲೂ ಅದೇ, ಕಂಡದ್ದೇ. ಬನ್ನಂಜಾಚಾರ್ಯ ಹೇಳೋ ಥರ, ಕಂಡದ್ದು ಜ್ಞಾನಿಗಳ ದೃಷ್ಟಿ ಕಂಡದ್ದು ಪ್ರಮಾಣ ಆಗತ್ತ, ಕಂಡವರ ದೃಷ್ಟಿ ಪ್ರಮಾಣ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಆ ಜ್ಞಾನಿಗಳ ಆ ಒಂದು ದೃಷ್ಟಿ, ಆ ಮಂತ್ರದ್ರಷ್ಟುಗಳು ಅಂತ ಹೇಳ್ತಾರಲ್ಲ, ಅವರು ಕಂಡು ನಮಗೆ ಹೇಳಿದ್ದು, ನಮ್ಮ ಪರಂಪರೆಯಾಗ ಬಂದದ್ದು ಅದಕ್ಕೆ ಪ್ರಮಾಣದಿಂದ ನಿರ್ಮಿತ, ಆಗಮ ಪ್ರಮಾಣದಿಂದ ನಿರ್ಮಿತವಾದಂಥ ಈ ಪ್ರಪಂಚ ಮುಂದೆ ಇವಾಗ ಹೇಳ್ತೀವಿ ನ್ಯೂ ಡಿಸ್ಕವರಿ, ನ್ಯೂ ಇನ್ವೆನ್ಷನ್ಸ್, ಇದೆಲ್ಲ ಬರುತ್ತೆ ಮುಂದೆ ಆಗುವಂಥದ್ದು. ಇನ್ನೊಂದು ಇದೆ, ಇವಾಗಿರೋದು ಹಿಂದೆ ಇದ್ದದ್ದು ಬೇಕಾದ್ರೆ ಇಟ್ಕೊಳ್ಳಿ, ಹಿಂದೆ ಇದ್ದದ್ದು ಇವಾಗಿರೋದು ಮುಂದೆ ಬರುವಂಥದ್ದು. ಅನೇಕ ರೀತಿಯಿಂದ ಡೆವಲಪ್ಮೆಂಟ್ ನಮಗೆ ಗೊತ್ತು, ಸೈನ್ಸ್ ಅಂಡ್ ಅದರ್ ಪ್ರಾಡಕ್ಟ್ ಮುಂದೆ ಬರುವಂಥದ್ದು. ಇದು ಎಲ್ಲವೂ ಒಂದು. ಅಂಡ್ ದೆನ್ ದೇರ್ ಆರ್ ಥಿಂಗ್ಸ್ ದಟ್ ಅಭಾವ ವಸ್ತುಗಳು ಅಂತ ಹೇಳ್ತೀವಿ, ಸದಾ ಅಭಾವ ವಸ್ತುಗಳು. ಕೆಲವುದು ಯಾವತ್ತೂ ಇರೋದಿಲ್ಲ. ಯಾಕೆ? ಆ ಹೆಸರು ಯಾವುದಕ್ಕೆ ಯಾವ ಹೆಸರು ಕೊಡ್ತೀವೋ, ಒಂದು ಚೇರ್ ಅಂತ ಕೊಡ್ತೀವಿ, ಇನ್ನೊಂದು ಏನೋ ಒಂದು ಹೆಸರು, ಮೊಲ, ಒಂದು ಹೇರ್ ಕೊಡ್ತೀವಿ, ಏನೋ ಒಂದು ಆಕಳು ಅಂತ ಒಂದು ಕೊಡ್ತೀವಿ, ಏನೋ ಒಂದು ಹೆಸರು ಕೊಡ್ತೀವಿ, ಅದಕ್ಕೆ ಒಂದು ಡೆಫಿನೇಷನ್, ಲಕ್ಷಣಗಳನ್ನು ಕೊಡ್ತೀವಿ. 4 ಕಾಲಿರಬೇಕು, ತೊಗಡೆ ಇರಬೇಕು, ಇಲ್ಲಿ ಹಾಲು, ಇದೀಸ್ ಲಕ್ಷಣಗಳೇ. ಈ ಲಕ್ಷಣದಲ್ಲಿ ಇರುವಂತ ಒಂದಕ್ಕೆ ಒಂದು ಹೆಸರು ಅಂತ ಇಡ್ತೀವಿ ನಾವು. ಒಂದೊಂದಕ್ಕೇನು ಮೊಲ ಅಂತ ಹೇಳಿದಾಗ ಅದಕ್ಕೆ ಹಾಣಿರೋ, ಹೇರ್ಸ್ ಹಾಣ್ ಅಂತಾರೆ, ಹಾಣ್ ಇರೋದಿಲ್ಲ. ಅದು ನಾವು ಇಮ್ಯಾಜಿನೇಷನ್ ಒಂದು ಮೊಲ ತಂದು ಅದಕ್ಕೆ ಬರಿಬೋದು 2, ಬಟ್ ರಿಯಲಿ ಆ ವಸ್ತು ಇರೋದಿಲ್ಲ. ಇವಾಗಿಲ್ಲ, ಮುಂದೆ ಬರುತ್ತಾ ಆ ಥರ ಅಂತ? ಇಲ್ಲ, ಬರೋಲ್ಲ. ಅದಕ್ಕೆ ಬೇರೆ ಹಾರ್ನ್ಡ್ ಹೇರ್ ಅಂತ ಅದಕ್ಕೆ ಒಂದು ಹೊಸ ನಾಮಕರಣ ಮಾಡಬೇಕು ಹೊರತು ಇಟ್ ವೋಂಟ್ ಫಿಟ್ ಇನ್ ಟು ದಟ್ ನಾಮಕರಣ. ಸೊ ಅದಕ್ಕೆ ಅದು ಯಾವಾಗಲೂ ಸದಾ ಅಭಾವ ವಸ್ತು. ಯಾಕೆಂದ್ರೆ ದೇವರು ಹಾಗೆ ಮಾಡಿದ, ಇದು ಈ ಥರ ಈ ಅಭಾವಸ್ತು ಅಭಾವವಾಗಿ ಇರಲಿ ಅಂತ. ಸೊ ದೇವರು ಎಂಬುದು ಏನು ಅಂದ್ರೆ, ಈ ಪ್ರಮಾಣ ಪ್ರಮಿತವಾದಂಥ ಈ ಪ್ರಪಂಚ, ಹಿಂದೆ ಇದ್ದದ್ದು ಇವಾಗಿರೋದು, ಪ್ರಪಂಚ ಚೇಂಜ್ ಆಗ್ತಾ ಹೋಗುತ್ತಂತ ಅಶ್ವತ್ಥ ಅಂತ ಹೇಳ್ತಾರೆ, ಚೇಂಜ್ ಆಗ್ತಾ ಇದೆ. ಸೊ ಈ ಪ್ರಪಂಚ ಪ್ಲಸ್ ಪ್ರಮಾಣದಿಂದ ನಿರ್ಮಿತ ಎಂದೂ ಆಗದೆ ಇರುವಂತ ಅಭಾವ ವಸ್ತು,
ರೈಟ್. ದೇವರು ಈಸ್ ಡಿಫರೆಂಟ್ ಫ್ರಮ್ ಬೋತ್ ಪ್ರಮಾಣ ಪ್ರಮಿತವಾದಂಥ ಈ ಜಗತ್ತು ಅಂತ ತಗೊಳ್ತೀವಿ, ಈ ಜಗತ್ತು ಅಂಡ್ ಅಭಾವ, ಇದರಿಂದ ಅವನು ಬೇರೆಯಾಗಿದ್ದಾನೆ. ಅಂದರೆ ವಾಟ್ ಎವರ್ ಲಾಜಿಕ್, ವಾಟ್ ಎವರ್ ಯು ಅಪ್ಲೈ ಇನ್ ದಿಸ್ ವರ್ಲ್ಡ್, ಅದು ಹಾಗಾದ್ರೆ ಈ ಚಿಕ್ಕದಲ್ಲಿ ಚಿಕ್ಕದಾಗಿರುತ್ತೆ, ದೊಡ್ಡದಲ್ಲಿ ದೊಡ್ಡದು ಆಗಿರುತ್ತೆ, ಸ್ಪೇಸ್ ಅಂತ ಹೇಳ್ತೀವಿ. ದೀಸ್ ಥಿಂಗ್ಸ್ won't apply to him because he is different. That logic and reasoning that you apply in this world are different from him. And ಅಭಾವನ ಇದೆಲ್ಲ ಇಲ್ಲ ಅಂದ್ರೆ ಅವನ ಅಭಾವ ವಸ್ತು ಅಂತ ಇಲ್ಲ. he is different from ಅಭಾವ. ಅಭಾವ ವಸ್ತುವಿಂದ ಅವನು ಅನ್ಯತ್ ವಿದಿತ ವಿದಿತ ಅವಿದಿತ ಅಂತ ಕೇನೋಪನಿಷತ್ಲಿ 3ನೇ 4ನೇ ಮಂತ್ರದಲ್ಲೇ ಅದು ಬರುತ್ತೆ. ಅನ್ಯ ದೇವರನ್ನ ಹೇಗೆ ತಿಳ್ಕೋಬೇಕು ಅಂದ್ರೆ ಅವನು ಬೇರೆ. ಇದು ಚತುರ್ಮುಖ ಶಿವನಿಗೆ ಹೇಳುವಂಥದ್ದು. ಅದು ಅವನ ಆ ಒಂದು ವಿಶೇಷವಾದ ಆ ಒಂದು ಅಂತರಿಕ್ಷ ಲೋಕದಲ್ಲಿ ಹೋಗಿ ಕೇಳಿದಾಗ ಇದನ್ನ ಹೇಳ್ತಾನೆ. ಅನ್ಯತ್, ದೇವರನ್ನು ಹೀಗೆ ಅನ್ಯತ್ ಯಾವ್ದು ವಿತತ್, ಅವನು ಸೃಷ್ಟಿ ಮಾಡಿದ ವಸ್ತು, ಸೃಷ್ಟಿ ಇನ್ನು ಮಾಡದೇ ಇರುವಂತ ವಸ್ತುಗಳು ಅಭಾವ ವಸ್ತುಗಳು, ಅದನ್ನಂದಲ್ಲ ಅಭಾವ ವಸ್ತುವಿನಿಂದನೂ ಬೇರೆ. ಸೊ ಇದು ಇಲ್ಲದೆ ಮೈನಸ್ ಅಂತ ಕೆಲ ಫಿಲಾಸಫರ್ಸ್ ಹೇಳ್ತಾರೆ, ಹಾಗೆಲ್ಲ ಇಲ್ಲ. ದೇವರು ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ದ್ಯಾಟ್ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಒಂದೇ ಶಬ್ದದಿಂದಲೇ ವಿತತ, ತಥಾ ಎಲ್ಲ ಕಡೆನೂ ಹಬ್ಬಿದ್ದಾನೆ, ಅವನು ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದರೂ ಅವನು ವಿಲಕ್ಷಣನಾಗಿದ್ದಾನೆ. ಹಿ ಇಸ್ ವಿಲಕ್ಷಣ ಎಂಬುದರಿಂದ ಈಸ್ ವೆರಿ ಡಿಫರೆಂಟ್ ಅಂತ ಒಂದು. ಇನ್ನೊಂದು ಒಂದೇ ಅಲ್ಲ, ಭೇದವನ್ನು ತಿಳಿಸುತ್ತೆ. ವಿಲಕ್ಷಣ ಎಂಬುದು ಭೇದವನ್ನು ತಿಳಿಸುತ್ತೆ. ಇನ್ನೊಂದು ಏನು ತಿಳಿಸುತ್ತೆ ಅಂದ್ರೆ ಹಿ ಈಸ್ the logic, reasoning, whatever is applicable to you, me in this world are with ಅಭಾವ ಪದಾರ್ಥ, ಅದರಿಂದಲೂ ಅವನು ಬೇರೆ ಎಂಬುದು. ಈ ಒಂದು ಡಿಫರೆಂಟ್ ಎಂಬುದು ನಾಟ್ ಲೈಕ್ ದ ವೇ ವಿ ಯೂಸ್ ಭೇದ ಇನ್ ಅವರ್ ವ್ಯವಹಾರ. ಭೇದ ನೀವು ಬೇರ್ರಿ ನಾವು ಬೇರ್ರಿ ಅಂತ ಹೇಳ್ತೀವಿ. ಕನೆಕ್ಷನ್ ಇಲ್ಲದೇನೋ ಇರ್ಬೋದು, ಇಲ್ಲಿ ಆ ಕನೆಕ್ಷನ್ ಇದೆ. ಅದಕ್ಕೆ ಬಿಂಬ ಪ್ರತಿಬಿಂಬ ಅಂತ ಹಾಗೆ. ಅಂದ್ರೆ ವಿತತನಾಗಿದೆ, ಆಕಾಶದಲ್ಲಿ ತಥಾ ಅವನು ಆಕಾಶದ ಎಲ್ಲ ಕಡೆಯನ್ನು ತುಂಬಿದ್ದಾನೆ ಆಕಾಶದಂತೆ ಅಂತ ಹೇಳಿದಾಗ ತತನಾಗೆ ಇದ್ದಾನೆ. ಆಮೇಲೆ ವಿತತನಾಗಿದ್ದಾನೆ, ಅವನು ವಿಶೇಷವಾಗಿ ತತನಾಗಿದ್ದಾನೆ, ಅಂದ್ರೆ ವಿಲಕ್ಷಣವಾಗಿ ತತನಾಗಿದ್ದಾನೆ. ಅಂದ್ರೆ ಇನ್ನೊಂದು ಏನಂದ್ರೆ ಸುಮ್ಮನೆ ತೆಪ್ಪಗೆ ಇರೋದಲ್ಲ, ಅವನು ಎಲ್ಲದಲ್ಲಿನೂ ಅದರಲ್ಲಿ ನಿಂತು ಆ ಕಾರ್ಯಗಳು ಮಾಡುತ್ತಾ ಆ ನಿಯಮನ ಮಾಡ್ತಾ ಇರ್ತಾನವನ ನಿಯಮ್ಯ. ಸೊ ಆ ಬಿಂಬನಂತೆ. ಸೊ ಈ ಬಿಂಬ ಅಂತ ಬಂದಾಗ ಬಿಂಬ ಅಂದ್ರೆ ನಾವು ನಮ್ಮಲ್ಲಿ ಇರೋದು ಬಿಂಬ ಆಗತ್ತೆ. ಹಾಗೆ ತಾನೇ ಹೇಳ್ತೀವಿ ಚೇತನರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂತ. ಚೇತನದರಲ್ಲೇ ಬಿಂಬ ಉಪಾಸನೆ ಮಾಡಬೇಕು, ಬಿಂಬನ ಸಾತ್ವಿಕರ ಇವರಿಗೆ ಅದು ಆ್ಯಕ್ಚುಲಿ ಅಪ್ಲೈ ಆಗುತ್ತೆ. ಏನೋ ದುರ್ಯೋಧನ ಮಾಡ್ತಾನ ಬಿಂಬ ಉಪಾಸನೆ ಮಾಡೋದು, ಅದೆಲ್ಲ ನಮಗಿದೆ ಇಲ್ಲವೇ ಇಲ್ಲ, ಅವನು ಒಪ್ಪೋದು ಇಲ್ಲ. ಇಲ್ಲಿ ಜಡಕ್ಕೆ ಏನಾಗತ್ತಂದ್ರೆ ಜಡಕ್ಕೆ ಆ ಶಬ್ದ ಉಪಯೋಗ ಮಾಡಲ್ಲ. ಕಲ್ಲಿನ ಬಿಂಬನಾಗಿದ್ದ ಹೀಗೆ ಮಾಡಲ್ಲ. ಬಿಕಾಸ್ ದ ಬಿಂಬ ದ ವಿ ಅಂಡರ್ಸ್ಟ್ಯಾಂಡ್ ಇಸ್ ಚೇತನರಿಗೆ ಏನು ಅದು ಮಾಡಿದ್ರೆ ಈ ಕಾರ್ಯ ಮಾಡುತ್ತೆ. ಸೊ ಅಲ್ಲಿ ಚಟುವಟಿಕೆ ಚಲನೆಯನ್ನು ಇಟ್ಟು ಹೇಳ್ತೀವಿ. ಆದರೆ ಬಿಂಬ ಎಂಬೋ ಶಬ್ದದಿಂದ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಎಂಬೋ ಭಾವನೆ ಇದ್ದಾಗ ಅದು ಮಾಡಿದ್ರೆ ಇದು ಆಗತ್ತ ಅಂತ ಅದನ್ನ ತಗೊಂಡಾಗ ಕಲ್ಲಾಗಿ ಇರಬೇಕು. ಅದು ಶಾಶ್ವತವಾಗಿ ಅದು ಇರಲ್ಲ, ಕ್ಷೀಣ ಆಗ್ತಾ ಹೋಗುತ್ತೆ. ಅದರ ಕಲ್ಲಿನ ನೇಚರ್, ಕಲ್ಲಿನ ವೆರಿ ಕ್ವಾಲಿಟೀಸ್, ಒಂದು ಕಣ ಹೋದ್ರೂ ಇಟ್ ಈಸ್ ಸಾಲಿಡ್. ಇದು ಹೇಗೆ ಶಾರ್ಪ್ ಒಂದು ಗಟ್ಟಿಯಾಗಿ ಹೇಗೆ ಇರ್ತದೆ ಹಾಗೆ ಆ ಕಲ್ಲನ್ನ ಅದು ಎಷ್ಟು ಕಾಲ ಅದು ಕಲ್ಲಾಗಿ ಹಾಗೆ ಇರಬೇಕು ಅಷ್ಟು ಕಾಲ ಕಲ್ಲಾಗಿರ್ತಾನೆ. ಆಮೇಲೆ ಅದು ಪುಡಿ ಎಷ್ಟು ಕಾಲ ಆ ಪುಡಿ ಆ ಕಣ ಎಷ್ಟು. ಸೊ ಅದು ಅದರಲ್ಲಿ ಪರಿಣಾಮ ಬರುತ್ತೆ. ಅಂದ್ರೆ ಕ್ರಿಯೆಗಳು ಅದು ಹೇಳುವಾಗ ಹೇಳ್ತಾರ ಕರ್ತೃತ್ವ ಎಂಬುದನ್ನ ಎರಡೇ ನಾವು ಹೇಳ್ತೀವಿ. ಸ್ವತಂತ್ರ ಕರ್ತೃತ್ವ, ಪರಾಧೀನ ಕರ್ತೃತ್ವ, ಎರಡು ರೀತಿಯಾಗಿ ಆಕ್ಚುಲಿ ಮೂರಿದೆ ಅಂತ ಆಚಾರ್ಯ ಹೇಳ್ತಾರೆ. ಏನು ಅಂದ್ರೆ ಜಡಕ್ಕೆ ಬರುವಂಥದ್ದೇನು ಪರಿಣಾಮ ಅಂದ್ರೆ ಚೇಂಜ್, ನಮ್ಮ ಥರ ಅದಿರೋದಿಲ್ಲ. ಚೇಂಜ್ ಹ್ಯಾಪನ್ಸ್.
ದೊಡ್ಡ ಬಂಡೆಕಲ್ಲು ಆಫ್ಟರ್ ಮಿಲಿಯನ್ ಇಯರ್ಸ್ ಅದೇ ಸಣ್ಣ ಉಸುಗು ಥರ ಬಂದ್ಬಿಡತ್ತದು. ಸೊ ಆ ಚೇಂಜ್, ಸೊ ಅಲ್ಲಿ ಆದರೆ ಏನು, ಆ ಚೇಂಜ್ ಇದೆ, ಪರಿಣಾಮ ಇದೆ. ಆದರೆ ಆ ಪರಿಣಾಮ ಬಂದು ಅಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಎಂಬುದು ಏನು ಇರೋದು, ಜಡಕ್ಕೆ ವಿಕಾರ ರೂಪವಾದಂಥ ಕರ್ತೃತ್ವ ಹೇಳ್ತೀವಿ. ವಿಕಾರ ರೂಪ ಪರಾಧೀನವೇ ಅದೇ, ಪರಾಧಿ ಆನ್ ಇಟ್ಸ್ ಓನ್ ಆಗಲ್ಲ, ಅದು ಕರ್ತೃತ್ವ. ಆಮೇಲೆ ಇಚ್ಛಾಪೂರ್ವಕ ಕೃತಿಮತ್ವ ಅಂದರೆ ನಮಗೆ ಒಂದು ಇಚ್ಛೆ, ಜೀವದ ಲಕ್ಷಣ ಆಸ್ ಡಿಫ್ರೆಂಟ್ ಫ್ರಮ್ ಜಡ. ಇಚ್ಛಾಪೂರ್ವಕ ಕ್ರಿಯಾ ನಮ್ಮಲ್ಲಿ. ದೇವರಿಗೆ ಬರುವಾಗ ಸ್ವಾತಂತ್ರ್ಯ ಇಚ್ಛಾಪೂರ್ವಕ ಕರ್ತೃತ್ವ. ಸೊ ದೇವರಲ್ಲಿ ಬಂದಾಗ ಸ್ವಾತಂತ್ರ್ಯವಾಗಿ ಜ್ಞಾನ ಇಚ್ಛಾಕ್ರಿಯೆಯಿಂದ ಅವನು ಮಾಡ್ತಾನೆ. ನಾವು ಪರಾಧೀನವಾಗಿ ಜ್ಞಾನ ಇಚ್ಛಾಕ್ರಿಯೆ ನಮ್ದು ಒಂದು ಮಾಡ್ತೀವಿ. ಜಡಕ್ಕೆ ಬಂದಾಗ ಅದು ಯಾವುದೂ ಇಲ್ಲ, ಇಚ್ಛಾ ಜ್ಞಾನ ಇಚ್ಛಾಕ್ರಿಯೆ ಏನೂ ಇಲ್ಲ. ಅಲ್ಲಿ ಕ್ರಿಯೆ ಚೂರು ಕಾಣಿಸ್ತಾ, ಅದು ಏನು ಪರಿಣಾಮ ರೂಪವಾದಂಥ ಆ ಪರಿಣಾಮ, ಚೇಂಜ್, ಮಾಡಿಫಿಕೇಶನ್ ಎಂಬುದು. ಅದು ಮಾಡಿಫೈ ಆಗಬೇಕು ಅಂದ್ರೆ ಅದರಲ್ಲಿ ಅವನೇ ಬಿಂಬನಾಗಿಂತ, ಅದು ಬಿಂಬ ಅಂತ ಕರೆಯೋದಿಲ್ಲ, ಅದರಲ್ಲಿ ಅವನೇ ನಿಂತು ಅದನ್ನು ಮಾಡಿಸಬೇಕು. ಅದಕ್ಕೆ ಜ್ಞಾನ ಇಚ್ಛಾಕ್ರಿಯಿಲ್ಲ, ಅದನ್ನು ಅವನೇ ದೇವತೆಗಳ ಮೂಲಕ ಚೇಂಜ್ ಮಾಡ್ತಾ ಹೋಗ್ತಾನೆ. ಸೊ ಹೀಗಿರುತ್ತೆ. ಸೊ ದೇವರಿಗೆ ಬಂದು ಅವನು ವಿತತ, ಅವನು ಎಲ್ಲಿ ಹೇಗಿದ್ದನ್ನು ವಿಲಕ್ಷಣ, ಅದಕ್ಕೆ ಅದನ್ನೇ ಭೇದ ಅಂತ ಹೇಳ್ತೀವಿ. ವಿಲಕ್ಷಣವಾಗಿ ವಿವಿಧವಾಗಿ ತತನ ಅಂದರೆ ಒಂದೇ ರೀತಿ, ನಿಮ್ಮೊಳಗೆ ನಿಂತು ಒಂದು ಥರ, ನನ್ನೊಳಗೆ ನಿಂತು ಒಂದು ಥರ. ನನ್ನೊಳಗೆ ಅಂದರೆ ಈ ಕ್ಷಣದಲ್ಲಿ ಆಮೇಲೆ ಇನ್ನೊಂದು ಇದರಲ್ಲಿ ನನ್ನ ಕರ್ಮ ಪಕ್ವ ಆಸ್ ಇಟ್ ಈಸ್ ಹ್ಯಾಪನಿಂಗ್, ಹ್ಯಾಪನ್ಸ್ ಅದಕ್ಕೆ ತಕ್ಕಂತೆ ಆಗತ್ತೆ. ಸೊ ವಿವಿಧವಾಗಿ ಅವನು ಮಾಡಿದರೆ ಅಂತ ನನಗೆ ಆಗತ್ತೆ. ಇವಾಗ ಕೂತಿದ್ದೀನಿ, ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿಂದ ಹೋಗಿ ಇನ್ನೊಂದು ಅಡಿಗೆ ಮನೆಗೆ ಹೋಗ್ತೀನಿ. ಸೊ ಅವನು ಮಾಡಿಸ್ತಾನೆ. ಸೊ ವಿವಿಧ ರೀತಿಯಿಂದ ವಿಲಕ್ಷಣವಾಗಿ ವಿಶೇಷವಾಗಿ, ವಿಲಕ್ಷಣ ವಿಶೇಷ ವಿವಿಧವಾಗಿ ಭಿನ್ನನಾಗಿ ತತನಾಗಿ ಇದ್ದಾನೆ. ಅದಕ್ಕೆ ಅದು ಏನು ಪ್ರ ಅಂತ ನಾವು ನೋಡಿ, ಯಾರವನು ಭಗವಂತ. ಅವನು ಸ್ವಾತಂತ್ರ್ಯವಾಗಿ ಎಲ್ಲದಲ್ಲಿನೂ ಪ್ರಕರ್ಷನಾಗಿ ಅವನ ಕಾರ್ಯಗಳು ಇಟ್ ಇಸ್ ಇನ್ಕಂಪ್ಯಾರಬಲ್, ಆ ರೀತಿಯಿಂದ ಇದ್ದಾನೆ ಅಂತ ಹೇಳ್ತಾರೆ. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆ. ಇದೇ ಸರ್ವ ಸಮರ್ಪಣೆ, ಅದು ಹಿಂದಿನ ಪದ್ಯದಿಂದ ನಾವು ನೋಡ್ತಾ ಬಂದಿದ್ದೀವಿ. ಸರ್ವ ಸಮರ್ಪಣೆ ಅಂದ್ರೆ, ಸರ್ವ ಸಮರ್ಪಣೆ ಹೇಗದಾಗತ್ತೆ, ಸರ್ವ ಸಮರ್ಪಣೆ ಎಂಬುದು ಹೇಗಾಗತ್ತೆ ಅಂತ ಹೇಳಿದಾಗ, ಈ ಸರ್ವ ಸಮರ್ಪಣೆ ಆಗಬೇಕು ಅಂದ್ರೆ ಅದು ಅವನು ಹೇಗಿರಬೇಕು ಅಂದ್ರೆ, ಈ ಹಿಂದಿನ ಪದ್ಯದಲ್ಲಿ ನಮಸ್ಕಾರ, ಪ್ರದಕ್ಷಿಣ ನಮಸ್ಕಾರ ಬಂತಲ್ಲ, ಅದನ್ನೇ ಇಲ್ಲಿ ತಗೋಬೇಕು. ವಿಷಯ ಇಂದ್ರಿಯಗಳು ವಿಷಯಗಳಿಗೆ ಸುಖವನ್ನ ನೀಡುವ ಆ ಒಂದು ಸಾಮರ್ಥ್ಯ ಇರಬೇಕು. ಜಡ ಅದು ಒಂದು ಸುಖವನ್ನ ಕೊಡುವ ಸಾಮರ್ಥ್ಯ ಅಲ್ಲಿ ಇರಬೇಕು. ಇಂದ್ರಿಯಗಳಿಗೆ ಆ ಸುಖವನ್ನ ಗ್ರಹಣ ಮಾಡುವ ಸಾಮರ್ಥ್ಯ ಇರಬೇಕು. ಎರಡು ಕಡೆನು ಸಾಮರ್ಥ್ಯ ಇಸ್ ನೀಡೆಡ್. ಸೊ ಇಲ್ಲಿ ಇರುವಂತ, ಸೊ ಏನಾಗತ್ತ, ವಿಷಯಗಳಿಗೆ ಸುಖವನ್ನ ಕೊಡುವ ಸಾಮರ್ಥ್ಯ, ಸುಖ ತೃಪ್ತಿ ಅದನ್ನ ಕೊಡುವ ಸಾಮರ್ಥ್ಯ ಬೇಕು. ಸಮ್ಮೇಳನ ಆಗತ್ತ, ವಿಷಯ ಇಂದ್ರಿಯ ಸನ್ನಿಕರ್ಷ ಆಗತ್ತ, ಸಮ್ಮೇಳನವೂ ಆಗತ್ತ. ಸಮ್ಮೇಳನದ ಒಟ್ಟು ಸೇರುವುದು, ಚೆನ್ನಾಗಿ ಒಟ್ಟು ಸೇರುವುದು. ತಟ್ಟೆಯಲ್ಲಿ ಎಲ್ಲ ಬಡಿಸಿರ್ತಾರೆ, ನಮ್ಮ ಕಣ್ಣು ಕಿವಿ ಮೂಗು ಎವ್ರಿಥಿಂಗ್ ಇಸ್ ವರ್ಕಿಂಗ್. ನಾವು ಕೂತಿದ್ದೀವಿ, ಕೈ ಕಾಲು ಎಲ್ಲ ಕೆಲಸ ಮಾಡುತ್ತ, ಅಷ್ಟೇ ಇದೆ. ಆದರೆ ವಿ ಡೋಂಟ್ ಎಂಜಾಯ್ ಇಟ್. ಏನೋ ನೆಕ್ಸ್ಟ್ ಏನು ಮಾಡಬೇಕು ಅದು ಮಾಡಕ್ಕೆ, ಏನೋ ಬೇಗ ಬೇಗ ಹಾಕ್ಕೊಂಡು ಏನೋ ಹೀಗಿರತ್ತೆ. ವಿ ಡೋಂಟ್ ಇವನ್ ಎಂಜಾಯ್ ದ್ಯಾಟ್. ಸೊ ಯಾಕೆ, ವಿಷಯದಲ್ಲಿ ಇದ್ದು ಸುಖವನ್ನ ಕೊಡೋದು ಸಾಮರ್ಥ್ಯ,
ಇಂದ್ರಿಯಗಳಲ್ಲಿ ನಿಂತು ಸುಖವನ್ನ ತಕ್ಕೊಳ್ಳುವಂತ ರಿಸೀವಿಂಗ್, ಗಿವಿಂಗ್ ಅಂಡ್ ರಿಸೀವಿಂಗ್ ಇರಬೇಕು. ಅದು ಅದು ಇರಬೇಕು ಅಂದ್ರೆ ಏನು? ಅದು ಜಡ. ಅಲ್ಲಿ ದೇವರ ಕೂಡಿಸಿದ್ದೀವಿ, ಇಲ್ಲಿ ವಿಷಯದಲ್ಲಿ ದೇವರನ್ನ ಕೂಡಿಸಿದ್ದೀವಿ, ಇಂದ್ರಿಯಗಳಲ್ಲಿ ದೇವರನ್ನ ಕೂಡಿಸಿದ್ದೀವಿ. ನಮಗೆ ಆಗಬೇಕು ಅಂದ್ರೆ ವಿಷಯದಲ್ಲಿ ಇರುವಂತ ಭಗವಂತನ ಅನುಗ್ರಹ ಬೇಕು. ವಿಷಯದಲ್ಲಿ ಇರುವಂತ ಭಗವಂತನ ಅನುಗ್ರಹ ತಪ್ಪಿದರೆ, ಅಂದ್ರೆ ಅನುಗ್ರಹ ಇಲ್ಲದೆ ಇದ್ರೆ, ಅದು ಅನುಗ್ರಹ ಯಾಕೆ ಬರುತ್ತೆ? ಹಿಂದೆ ಮಾಡಿದ ಕರ್ಮವೇ, ಕರ್ಮ ಕಾಲ ಎಲ್ಲ ಇಟ್ಟುಕೊಳ್ಳಿ, ಆ ಅನುಗ್ರಹ ತಪ್ಪಿದ್ರೆ ಇಂದ್ರಿಯಗಳಲ್ಲಿ ಇರುವಂತ ಭಗವಂತ ಅದನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ರೂ ಇಲ್ಲಿ ಅನುಗ್ರಹ ಇಲ್ಲ ಅಂದ್ರೆ ತಕೊಳ್ಳಕ್ಕೆ ಆಗೋದಿಲ್ಲ. ನಾನು ಕೊಡ್ತಾ ಇದ್ದೀನಿ, ನೀವು ತಗೋಬೇಕು. ನಾನು ಕೊಡ್ತಾ ಇದ್ದೀನಿ, ನೀವು ತಕೊಳ್ಳದೇ ಇದ್ರೂ ನಿಮ್ಗೆ ಸಿಕ್ಕೋದಿಲ್ಲ. ನೀವು ತಕ್ಕೊಳಕ್ಕೆ ಬರ್ತೀರಾ, ನಾನು ಕೊಡೋದಿಲ್ಲ, ಆವಾಗಲೂ ನಿಮ್ಗೆ ಅದು ಸಿಕ್ಕೋದಿಲ್ಲ. ಹಾಗೇನೆ ನಮ್ಮ ಇಂದ್ರಿಯ ವಿಷಯಗಳಲ್ಲಿ, ಇಲ್ಲಿ ಇರುವಂತ ವಿಷಯಗಳಲ್ಲಿ ಇರುವಂತ ವಿಷಯದಲ್ಲಿ ತತನಾಗಿ ವ್ಯಾಪ್ತನಾಗಿರುವಂತ ಭಗವತ್ ರೂಪ ಅನುಗ್ರಹ ಅಲ್ಲಿನೂ ಬೇಕು. ಆಮೇಲೆ ಇಲ್ಲಿ ಇಂದ್ರಿಯಗಳಲ್ಲಿ ಇದ್ದು ತತನಾಗಿದ್ದು ಆ ತಕ್ಕೊಳ್ಳುವ ಅನುಗ್ರಹ ಬೇಕು. ಕೊಡೋದು ತಕ್ಕೊಳ್ಳೋದು, ಈ ಎರಡು ಅನುಗ್ರಹ ಅಂದ್ರೆ ಏನು? ಅದಕ್ಕೆ ಏನು ಹೇಳ್ತೀವಿ ನಾವು? ಇಲ್ಲಿ ಇರುವಂತ ದೇವರ ರೂಪವು, ಅಲ್ಲಿ ಇರುವಂತ ದೇವರ ರೂಪವು ಐಕ್ಯ ಚಿಂತನೆ ಅಂತ. ಇದನ್ನ ಐಕ್ಯ ಚಿಂತನೆ ಅಂದ್ರೆ ಏನು? ನಾವು ಏನು ತಗೊಳ್ಳೋದು, ನೀವು ಕೊಡೋದು, ನಾನು ತಗೊಳ್ಳೋದು ಎಂಬುದು ಆಗೋದೇ ಇಲ್ಲ. ಮೇ ಬಿ ನೀವು ಕೊಡ್ಬೋದು, ನಾನು ತಗೋಬಹುದು, ಎಕ್ಸ್ಪೀರಿಯನ್ಸ್ ಆಗದೇ ಇರೋ. ಅಲ್ಲಿ ಅನುಗ್ರಹ ಅಂದ್ರೆ ಅಲ್ಲಿ ಇರುವಂತ ಭಗವಂತನ ರೂಪವು, ಇಲ್ಲಿ ಇರುವಂತ ಭಗವಂತನು ದೇವರು ತನ್ನ ರೂಪದಿಂದ ತಾನು ರಮಮಾಣನಾಗಿ ತಾನು ಒಟ್ಟು, ಅದು ಹೇಗೆ ಸೇರ್ತಾನೋ ಏನ್ ಸೇರ್ತಾನೋ ನಮ್ಗೆ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ. ಅವನು ಮನಸ್ಸು ಮಾಡ್ಬೇಕು, ಹೀಗೆ ಬೇಕಾದ್ರೆ ಹೇಳ್ಬೋದು. ಅವನು ಅವನ ರೂಪಗಳಿಂದ ಅವನು ಮನಸ್ಸು ಮಾಡಿ ಒಂದು ಹೀ ಕ್ಯಾನ್ ಕನೆಕ್ಟ್. ಬಿಕಾಸ್ ಯಾಕೆ? ಇದು ಜೀವ ಅನುಭವ ಯಾರಿಗೆ ಬರುತ್ತೆ? ಊಟ ಮಾಡಿದಾಗ ಒಂದು ಸಂತೋಷ ತೃಪ್ತಿ ಯಾರಿಗೆ ಬರುತ್ತೆ? ಜಡವಾದ ಮನಸ್ಸಿಗೆ ಎಲ್ಲಿಂದ ಬರುತ್ತೆ? ಜೀವ ಜೀವ ಸೀಸ್ ದಟ್ ಅನುಭವ. ಸಂತೋಷ ಆಗತ್ತೆ, ದುಃಖ ಆಗತ್ತೆ. ಯಾರಿಗೆ? ಈ ಸಂಸಾರದಲ್ಲಿ ಇರುವಂತ ಜೀವ ಈ ಮನಸ್ಸನ್ನ ಹಚ್ಕೊಂಡು ಅಲ್ಲಿ ಆಗುವಂತ ವಿಕಾರಗಳು ತನಗೆ ಆಯಿತು. ಸೊ ದ ಎಕ್ಸ್ಪೀರಿಯನ್ಸರ್ ಅಂದ್ರೆ ಜಡಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ, ಈ ಜೀವಕ್ಕೆ, ಈ ಸಂಸಾರದಲ್ಲಿರುವಂತ ಜೀವ, ಈ ಮರುಳಾದ ಈ ಜೀವಕ್ಕೆನೆ ಎಕ್ಸ್ಪೀರಿಯನ್ಸ್. ಸೊ ಜೀವಕ್ಕೆ ಹಾಗೆ ಜಡದಿಂದ ಎಕ್ಸ್ಪೀರಿಯನ್ಸ್ ಆಗತ್ತೆ. ಹೌ ಕ್ಯಾನ್ ಅ ಜಡ ಹ್ಯಾಸ್ ಸಚ್ ಎನ್ ಇಂಪ್ಯಾಕ್ಟ್? ಸಂಸಾರ ಪೂರ ಅದೇ, ತುಂಬಾ ಹಚ್ಚಿಕೊಳ್ತೀವಿ, ತುಂಬಾ ಅಳ್ತೀವಿ, ತುಂಬಾ ಕುಣಿದು ಕುಪ್ಪಳಿಸ್ತೀವಿ, ಎಲ್ಲ ಆಲ್ ದಟ್ ಈ ಜೀವ ಗೆಟ್ಸ್ ಇಟ್. ಅದು ಹಾಗೆ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಸಾಧ್ಯ ಜಡದಿಂದ ಈ ಚೇತನಕ್ಕೆ. ಅಂದರೆ ದ ಕನೆಕ್ಟರ್ ಅಲ್ಲಿ ವಿಷಯಗಳಲ್ಲಿ ಇದ್ದು ಭಗವಂತ ಇರೋ ಭಗವಂತ. ಆಮೇಲೆ ನಮ್ಮ ಇಂದ್ರಿಯಗಳು ಅಂತ ಬಂದಾಗ ಈ ಜಡ ಇಂದ್ರಿಯಗಳು ಮಾತ್ರ ಹೇಳ್ತಾ ಇಲ್ಲ. ಜಡ ಇಂದ್ರಿಯಗಳು ಇನ್ನು ಡೆಡ್ ಬಾಡಿ ಹ್ಯಾಸ್ ಏನೋ ಗೋಳಕಗಳು ಇರತ್ತೆ. ಅದಕ್ಕೇನು ಈ ಜಡ, ಎಲ್ಲಿ ಜಡ ಇದೆಯೋ ಅಲ್ಲಿ ಆ ಜಡದಲ್ಲಿ ಇರುವಂತ ದೇವತೆಗಳು ದೇವರು, ಅಲ್ಲಿ ಈ ಜೀವನು ಜೀವದ ಪ್ರಕಾಶ ಅಲ್ಲಿ ಹೋಗಿದೆ. ಪ್ರಕಾಶ ಇಲ್ಲದೆ ಇದ್ರೆ ಅದು ಪ್ಯಾರಾಲಿಟಿಕ್, ಅದು ಸತ್ತಂತೆ ಇದೆ ಅದು. ಸೊ ಅಲ್ಲಿ ಇರುವಂತ ಆ ಜೀವ ಕಣ್ಣಲ್ಲಿ ಮನಸ್ಸಲ್ಲಿ ಅದನ್ನೆಲ್ಲ ಕನೆಕ್ಟ್ ಮಾಡ್ಬೇಕು. ಕಣ್ಣಲ್ಲಿ ಇದು ಷೋಡಶಿ ಎಂಬುದಲ್ಲಿ ಇಂದ್ರಿಯ ವ್ಯಾಪಾರ ಅಂತ ವಿಸ್ತಾರವಾಗಿ ಬರುತ್ತೆ. ಜಸ್ಟ್ ಮೈಂಡ್ ಬಾಗ್ಲಿಂಗ್. ಸೊ ಬೇಸಿಕಲಿ ಈ ಜೀವವನ್ನ ಲಕ್ಷ್ಮೀದೇವಿ ಈ ಜೀವದ ಪ್ರಕಾಶವನ್ನು ಹಿಡ್ಕೊಂಡು ಬಂದು ಕಣ್ಣಲ್ಲಿ ಇಟ್ಟಿದ್ದಾಳೆ. ಅಲ್ಲಿ ಭಗವಂತ ನಿಂತು, ಅದೇ ಇಂದ್ರಿಯಗಳು, ಆ ಇಂದ್ರಿಯದಲ್ಲಿ ಇರುವಂತ ವಿತತನಾಗಿರುವಂತ ಭಗವಂತ ನಿಂತು ವಿಷಯದಲ್ಲಿನೂ ಅವನೇ ನಿಂತು ಅವನು ಅವನನ್ನ ಅಪ್ಪಿಕೊಂಡಾಗ ಅವನು ಮನಸ್ಸು ಮಾಡಿ ಅದೇ ಅವನು ಸೇರೋದು ಐಕ್ಯ ಅಂತ ಹೇಳ್ತೀವಿ. ಅದು ಹೇಗೆಂದು ಗೊತ್ತಿಲ್ಲ ನನಗೆ. ಅವನು ವೆನ್ ಹಿ ಮೇಕ್ಸ್ ದ ಕನೆಕ್ಷನ್, ಬಿಕಾಸ್ ಅದು ಹೇಗೆ ಕನೆಕ್ಷನ್, ಅದೇ ವಿಲಕ್ಷಣ ಭೇದ ಅಂತ ಇಷ್ಟು ಹೇಳಿದ್ವಿ ಇಲ್ಲ, ಈ ರೂಲ್ಸ್ ಲಾಜಿಕ್ ಏನೋ ಅವನಿಗೆ ಅಪ್ಲೈ ಆಗೋದಿಲ್ಲ ಅಂತ. ಅವನಿಗೆ ಹೇಗೆ ಅಂದ್ರೆ ದಟ್ ಈಸ್ ಅವನ ಅತರ್ಕ್ಯ. ಯು ಕೆನಾಟ್ ಲಾಜಿಕ್ ಇಂದ ಮಾಡೋಕ್ಕಾಗಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅವನು ತನ್ನ ರೂಪದಿಂದ ತಾನು ಸರಿ, ಅವನು ಯಾವಾಗಲೂ ಆನಂದ ಆನಂದ ಅವನು. ಅದನ್ನೇ ಅವರು ಹೇಳ್ತಾರೆ ತೈತ್ರಿಯ ಉಪನಿಷತ್ತಲ್ಲಿ ಹೇಳೋವಾಗಲೇ
ಏನೇ ಆಕ್ಷನ್ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ನಾಲ್ಕು ಏನೋ ಒಂದು ಆಕ್ಷನ್. ನಾನು ಇದನ್ನ ನೋಡ್ತಾ ಇದ್ದೀನಿ, ಇವಾಗ ಇದನ್ನ ನೋಡಿ ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದೀನಿ, ಮನಸ್ಸಲ್ಲಿ ಏನೋ ಒಂದು ಸಂತೋಷ ಆಗ್ತಾ ಇದೆ ಅಂದ್ರೆ ಅದು ಆಗಬೇಕು ಅಂದ್ರೆ ಒಂದು ಒಂದು ಎನಿ ಎನಿ ಆಕ್ಷನ್ ಆಗಬೇಕು ಅಂದ್ರೆ ಅದು ಯಾಕೆ ಆಯಿತು ಅಂತ ಕೇಳ್ತೀವಿ. ಒಂದು ಆಕ್ಷನ್ ಆಗಬೇಕು ಅಂದ್ರೆ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ನಾಲ್ಕೇ ಕಾರಣ ಇರಬೇಕು. ಕಾರಣ ಇಲ್ಲದೆ ಯಾಕೆ ರೀ ಆಕ್ಷನ್, ಯಾಕೆ ಕಾರಣ ಬೇಕಾಗಿಲ್ಲ ರೀ ಆಕ್ಷನ್ ಆಗ್ತಾ ಇದೆ ಅಂದ್ರೆ? ಇಲ್ಲ ಇಲ್ಲ, ಸೈನ್ಸ್ ಅದನ್ನ ಒಪ್ಪೋದಿಲ್ಲ, ಸೈನ್ಸು ಒಪ್ಪೋದಿಲ್ಲ. ಕಾರ್ಯ ಇದ್ರಂದ್ರೆ ಕಾರಣ ಬೇಕೇ ಬೇಕು. ವಿತೌಟ್ ಕಾರಣ ದರ್ ಇಸ್ ನೋ ಕಾರ್ಯ. ಕಾರ್ಯ ಎಂಬುದೇ ಇಲ್ಲ, ವಿತೌಟ್ ಕಾರಣ ಕಾರ್ಯ ಎಂಬುದೇ ಇಲ್ಲ. ಕಾರ್ಯ ಆಗ್ತಾ ಇದೆ, ಕಾರ್ಯ ಯಾರು ಮಾಡ್ತಾ ಇದ್ದಾನೆ? ದೇವರೇ ಮಾಡ್ತಾ ಇದ್ದಾನೆ. ಅದೇ ತಾನೇ ನಾವು ಹೇಳ್ತೇವೆ, ಬಿಕಾಸ್ ಅವನೇ ಸ್ವತಂತ್ರ, ದೇವರೇ ಮಾಡ್ತಾ ಇದ್ದಾನೆ. ದೇವರು ಯಾಕೆ ಮಾಡ್ತಾ ಇದ್ದಾನೆ? ನಾಲ್ಕೇ ಕಾರಣಗಳೇ ಇರಬೇಕು. ಅದು ಹೇಳ್ತೀವಲ್ಲ, ದುಃಖ ಹೋಗಲಾಡಿಸ್ಲಿಕ್ಕೆ, ಸುಖ ಬರ್ಲಕ್ಕೆ, ಸುಖದ ದುಃಖದ ಎಕ್ಸ್ಪ್ರೆಷನ್, ಸುಖದ ಎಕ್ಸ್ಪ್ರೆಷನ್. ಏನು ಕಾರಣ ಹಾಕಿದ್ರೆ ಈ ನಾಲ್ಕಲ್ಲೇ ಬರುತ್ತೆ, ಐದನೇ ಕಾರಣ ಇರೋದಿಲ್ಲ. ಈ ನಾಲ್ಕೇ ಇರುತ್ತೆ. ದೇವರನ್ನ ಡಿಸ್ಕ್ರೈಬ್ ಮಾಡಿದ, ದೇವರನ್ನ ನಮಗೆ ಕೊಟ್ಟ ವೇದಗಳು ದೇವರು ಪೂರ್ಣ ಎಂಬ ಶಬ್ದವನ್ನು ಬಳಸಿಬಿಟ್ಟಿದ್ದಾರೆ. ಪೂರ್ಣವಾಗಿದೆ. ಸೊ ಅವನು ಸುಖಕ್ಕಾಗಿ ಏನು ಮಾಡಬೇಕಾಗಿಲ್ಲ, ದುಃಖ ನಿವಾರಣಕ್ಕಾಗಿ ಏನು ಮಾಡಬೇಕಿಲ್ಲ. ಅವನಿಗೆ ದುಃಖದ ಎಕ್ಸ್ಪ್ರೆಷನ್ ಇಲ್ಲ, ದುಃಖವೇ ಇಲ್ಲ, ದುಃಖ ಎಕ್ಸ್ಪ್ರೆಷನ್ ಇಲ್ಲ. ಸೊ ಏನು ಇರಬೇಕು? ಓನ್ಲಿ ಎಕ್ಸ್ಪ್ರೆಷನ್ ಆಫ್ ಜಾಯೇ ಇರಬೇಕು. ಅದೇ ಕಾರಣ. ಅಂದ್ರೆ ಅವನು ಆನಂದ ಎಂಬುದೇ ಕಾರಣ. ಆನಂದದಲ್ಲಿ ಇರುವವನಿಗೆ ಚಟುವಟಿಕೆ. ಸೊ ಆನಂದಕ್ಕಾಗಿ ಇಲ್ಲ, ಆನಂದದಿಂದ ಎಕ್ಸ್ಪ್ರೆಷನ್ ಆಫ್ ಜಾಯ್ ಇದು ಮಾಡ್ತಾನೆ. ಸೊ ಯಾಕೆ ಅವನು ಮಾಡ್ತಾನೆ? ಅವನು ಮಾಡುವ ಮೂಲಕ ಆ ಪ್ರಯೋಜನ ಏನು ಅಂದ್ರೆ ಅವನು ಮಾಡುದು ಅವನಿಗೆ ಏನಿಲ್ಲ, ಅವನ ಆನಂದ ಇಲ್ಲ. ಅವನ ಆನಂದ ಎಷ್ಟೆಷ್ಟು ಆಕ್ಷನ್ಸ್, ಎಷ್ಟೆಷ್ಟು ಚಟುವಟಿಕೆ ಎಷ್ಟೆಷ್ಟು ಆಗುತ್ತೋ ಎಲ್ಲವೂ ಹೌದು ಆನಂದದ ಅಭಿವ್ಯಕ್ತ. ವೃದ್ಧಿ ಇಲ್ಲ, ಅಭಿವ್ಯಕ್ತ ಆಗತ್ತ. ಯಾಕೆ? ನಮಗೆ ಆನಂದ ಕೊಡ್ಲಕ್ಕೆ ಒಂದೊಂದನೇನು. ಸೊ ಎರಡು ಕಡೆನೂ ಅವನೇ ಇದ್ದು ಎರಡನ್ನೂ ಅವನು ತನ್ನ ಒಂದು ಆನಂದ ರೂಪ ಇನ್ನೊಂದು ಆನಂದ ರೂಪದಿಂದ ಅವನು ಸೇರಿದಾಗ ಸ್ವರಮಣ ಅದು ಮಾಡಿದಾಗ ಇಟ್ ಈಸ್ ಅವನ ಇಚ್ಛೆಯಿಂದ ಎಲ್ಲವೂ ಅದು ಆಗತ್ತೆ. ದೆನ್ ವಿ ಎಂಜಾಯ್ ದಟ್. ನಮಗೆ ಆ ಒಂದು ಚಿಕ್ಕ ವಸ್ತುವಿನಿಂದಲೂ ವಿ ಆರ್ ಏಬಲ್ ಟು ಎಂಜಾಯ್ ಎವ್ರಿ ಲಿಟಲ್ ಥಿಂಗ್ಸ್. ಅವನ ಏನು ಬೇಕೋ ಅವನ ಅನುಗ್ರಹ ಇದ್ದರೆ, ಅವನ ಅನುಗ್ರಹ ತಪ್ಪಿದ್ರೆ ಏನೂ ಆಗೋದಿಲ್ಲ. ಅವನ ಅನುಗ್ರಹ ಸೊ ವಿಷಯದಲ್ಲಿ ಇರುವಂತಹ ಭಗವಂತ ರೂಪನ ಅನುಗ್ರಹವೂ ಆಗಬೇಕು. ಇದು ರಿಲೇಶನ್ಶಿಪ್ ಇದು ಈಸಿಯಾಗಿ ಹೇಳ್ತೀವಿ. ಒಂದು ಸೈಡೆಡ್ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ, ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ಇರೋದಿಲ್ಲ. ಆರ್ ಎನಿ ಟೂ ಫ್ರೆಂಡ್ಸ್ ಕೆಲವು ಕಾಲ ಇದೆಲ್ಲ ನಮ್ಮ ಅನುಭವದಲ್ಲೇ ತುಂಬ ಗ್ರೇಟೆಸ್ಟ್ ಫ್ರೆಂಡ್ಸ್ ಆಗಿ ಇರ್ತೀವಿ. ಆಮೇಲೆ ಏನೋ ಸಣ್ಣದು ಏನೋ ಆಗುತ್ತೆ, ಏನೊಂದನ್ನು ಅರ್ಥ ಆಗಲ್ಲ. ಎಷ್ಟು ಸರಿ ಸಾರಿ, ಯೋ ಅಪಾಲಜೀಸ್, ಅವ್ರ ಅಪಾಲಜೀಸ್. ಈ ಅದು ಹೇಳ್ತಾರೆ ಬ್ರೋಕನ್ ಗ್ಲಾಸ್ ಡಸಂಟ್ ಜಾಯಿನ್, ಏನು ಗೊಮ್ಮ ಹಾಕಿದ್ರು ಸೊ ಆ ಥರ ಹೋಗ್ಬಿಡುತ್ತೆ. ಆರ್ ಸಮ್ಟೈಮ್ಸ್ ಅದು ರಿನ್ಯೂ ಆಗುತ್ತೆ. ಯು ಡೋಂಟ್ ನೋ ಯಾಕೆ. ಎರಡು ಕಡೆ ಇರುವಂಥ ಅದೇ ಇದು ಉಪನಿಷತ್ಲಿ ನೋಡಿದ್ದು, ಮೈತ್ರೇಯ ಬ್ರಾಹ್ಮಣದಲ್ಲಿನೂ ಅದು ಬರುತ್ತೆ ಅಂತ ನೋಡಿದ್ವಿ. ಪತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ದೇವರ ಆತ್ಮ ಅವನ ಇಚ್ಛೆ ಮಾಡಿದರೆ ನಿಮ್ಮೊಳಗೆ ನಿಂತು ನನ್ನೊಳಗೆ ನಿಂತು ದೇವರು ಇಚ್ಛೆ ಮಾಡಿದರೆ ಅದು ಅವನ ಇಚ್ಛೆಯಾದರೆ ನಾವು ಒಟ್ಟು ಸೇರ್ತೀವಿ. ಇವಾಗ ಒಟ್ಟು ಸೇರಿ ಇದು ಮಾಡ್ತಾ ಇದ್ದೀವಿ ಅಂದ್ರೆ ಅವನ ಇಚ್ಛೆ ಆಗತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಈ ವಿಷಯವನ್ನ ಇಲ್ಲಿ ಹೇಳೋದು ಆ ಪೋಷನ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ಇದನ್ನು ಹೇಳುವಾಗ ಇದನ್ನ ಹೇಳ್ತಾ ಇದ್ದಾರೆ. ಸತತವಾಗಿ, ಯಾವಾಗಲೂ ಸತತವಾಗಿ ಈ ಸೃಷ್ಟಿಕಾಲದಲ್ಲಿ ಸತತವಾಗಿ ವಿಷಯದಲ್ಲಿ ಇಂದ್ರಿಯಗಳಲ್ಲಿ ಪ್ರವಿತತನ ಅವನು ಅಲ್ಲಿ ಇದು ಏನ್ ಮಾಡಬೇಕು? ರಾಜಿಸುವ, ಅವನ ರೂಪದಿಂದ ಅವನು ಸೇರಿದ್ದಾಗ ರಾಜಿಸುವ ಲಕ್ಷ್ಮೀಪತಿಗೆ. ಅದಕ್ಕೆ ಅವನಿಗೆ ಏನು ಬೇಕಾಗಿಲ್ಲ ಎಂಬುದನ್ನ ಲಕ್ಷ್ಮೀಪತಿಗೆ. ಸೊ ಇದೇ ಸರ್ವ ಸಮರ್ಪಣೆ, ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆ. ಈ ಥರ ಎಲ್ಲವನ್ನು ಈ ಒಂದು ಚಿಂತನೆ
ದೇವರ ರೂಪಗಳಿಂದ ಆಗ್ತಾ ಇದೆ ಅಂದರೆ ಏನು ಹೇಳ್ತಾರೆ, ದಿಸ್ ಈಸ್ ಇದೇ ನಿಜವಾದ ಪೂಜೆ. ಇತರ ನೀವು ಅದು ಹೇಳುವಾಗ ಚತುರ್ವಿಧ ಪುರುಷಾರ್ಥ ಪಡೆ ಚತುರ್ವಿಧ ಮಧ್ಯದೊಳಗೆ ಇದಕ್ಕೆ ಬೇರೆ ಉಪಾಯ ಇಲ್ಲ. ನಾನು ತೀರ್ಥಯಾತ್ರೆಗೆ ಹೋಗಿದೆ, ನಾನು ಇಷ್ಟು ದಾನ ಮಾಡಿದೆ, ಇಷ್ಟು ವೈಭವದಿಂದ ಇದು ಮಾಡಿದೆ, ಇಷ್ಟು ಚೆನ್ನಾಗಿ ಏಕಾದಶಿ ಮಾಡಿದೆ, ಇದೆಲ್ಲ ಬರೀ ಕರ್ಮಗಳಾಗ್ತಾ ಇರತ್ತೆ. ದೇವರ ನೆನಪು ಬಂದು ದೇವರಿಂದ ಇದು ಎರಡು ಕಡೆನು ವಿಷಯದಲ್ಲಿ ಇಂದ್ರಿಯಗಳಲ್ಲಿ ಎರಡು ಕಡೆನು ನಾವು ಇದು ಮಾಡಬೇಕು ಅಂದ್ರೆ ಎರಡು ಕಡೆನೂ ನಿಂತು ಅದನ್ನು ದೇವರು ಮಾಡಿಸ್ತಾ ಇದ್ದಂತೆ. ಸೊ ಬೇಸಿಕಲಿ ದೇವರ ಚಿಂತನೆ ಒಂದು ಸ್ಟಾರ್ಟ್ ವಿತ್ ಮಾಡ್ತೇವೆ, ಗೋವಿಂದ ಅಂತ ಹೇಳಿ ಮಾಡೋದು ಒಂದು. ಇನ್ನೊಂದು ದೇವರ ವ್ಯಾಪ್ತಿ ವ್ಯಾಪಾರ, ಅದು ನೆಕ್ಸ್ಟ್ ಸಂಧಿಯಲ್ಲಿ ಅದು ಹೇಳ್ತಾರೆ, ವ್ಯಾಪಾರ ವ್ಯಾಪ್ತಿಗಳ ತಿಳಿದು ಅಂತ. ದೇವರು ಫಸ್ಟ್ ಸ್ಟಾರ್ಟ್ ವಿತ್ ದೇವರಿದ್ದಾನೆ ಗೋವಿಂದ ಅಂತ ಹೇಳಿ ಊಟ ಮಾಡೋದು. ಆಮೇಲೆ ಏನು ಇದು ಗೋವಿಂದ, ಏನು ಎಲ್ಲಿ ಹೇಗೆ ಇದು ಕಾರ್ಯ ಮಾಡ್ತಾ ಇದ್ದಾನೆ. ಈ ಅನ್ನವನ್ನ ಜೀವ ಉಣ್ಣಬೇಕಾಗೇ ಇಲ್ಲ. ಈ ಅನ್ನವನ್ನ ಉಂಡು ಈ ಜೀವಕ್ಕೆ ಏನು, ಜೀವ ಇರುವಂತ ದೇಹಕ್ಕೆ ಪೋಷಣೆ. ದೇಹ ಇದ್ರನೇ ಇದು ನಾವೇ ಚೆನ್ನಾಗಿದ್ದಾನೆ, ಬೋಟ್ ಚೆನ್ನಾಗಿದೆ, ತೂತಿಲ್ಲದೆ ಬೋಟ್ ಇದ್ರನೇ ಯು ಕ್ಯಾನ್ ಕ್ರಾಸ್. ಸೊ ಇದಕ್ಕೆ ಬೇಕು. ಸೊ ಅದನ್ನ ಹೇಗೆ ಅವನು ಮಾಡ್ತಾನೆ, ತಿಂದದ್ದು ಸಾರನ್ನ, ಕಿವಿಗೆ ಶಕ್ತಿ, ಕಣ್ಣಿಗೆ ಬೇರೆ, ಕಿವಿಗೆ ಬೇರೆ, ಬಾಯಿಗೆ ಬೇರೆ, ಮೂಗಿಗೆ ಬೇರೆ, ಚರ್ಮಕ್ಕೆ ಬೇರೆ ಬೇರೆ ಬೇರೆ, ಹೇಗೆ ಇದೆಲ್ಲ ಆಗತ್ತೆ, ದೇವರೇ ಮಾಡಿಸ್ತಾನೆ. ಇಸ್ ಸಿಂಪಲ್ ಆನ್ಸರ್. ಅದು ಹೇಗೆ ಮಾಡಿಸ. ಸೊ ದಿಸ್ ವೇ ವಿ ಗೋ ಟ್ರೈನ್ ಟು ಲರ್ನ್. ದೇವರ ಎಲ್ಲ ವ್ಯಾಪಾರ ನಮ್ಗೆ ಗೊತ್ತಿಲ್ಲ, ನಮ್ಮ ಇದರಲ್ಲಿ ಆಗುವಂತ ಏನೋ ಚೂರು ಚಾರು ಹೇಗೆ ಅದರಿಂದ ನಮ್ಗೆ ಆನಂದ. ಈ ವ್ಯಾಪಾರ ಆಗದೆ, ಏನೋ ಊಟ ಮಾಡಿದೀವಿ, ಏನೋ ಹೋದಿವಿ, ಏನೋ ಮಾಡ್ಬೇಕ್ರಿ ಊಟ, ಅದೇನೋ ಹೋಗಿದ್ದೀವಿ, ಇಲ್ಲ. ಏನು ಹೇಳ್ತಾರೆ, ಪ್ರಶಂಸನ್ ಭುಂಜಿತ, ಅನ್ನವನ್ನ ಹೊಗಳುತ್ತಾ, ಅನ್ನ ಮಾಡಿದವನನ್ನಂತೂ ಅರ್ಥ ಇದೆ, ಅನ್ನ ಅಂದ್ರೆ ಅಲ್ಲಿ ಇರುವಂತ ಭಗವಂತನನ್ನ, ಅವನನ್ನ ಕೊಂಡಾಡ್ತಾ ಒಂದೊಂದಲ್ಲಿನೂ ದೇವರಿಗೆ ಆ ಸಂತೋಷದಿಂದ ಊಟ ಮಾಡೋದು ಇಲ್ಲ. ವೈರಾಗ್ಯರೇ ಏನೋ ಊಟ ಮಾಡ್ತಾ ಇಲ್ಲ. ದೇವರು ವೈರಾಗ್ಯ ಅಂದ್ರೆ ಅದು ನಾಲಿಗೆ ಚಾಪಲ್ಯ ನಮ್ಗಿರುತ್ತೆ ನೋಡಿ, ಅದು ಬಿಡಬೇಕು ಅಂತ ಹೇಳ್ತಾರೆ. ಬಟ್ ಈ ಕೊಟ್ಟಿದ್ದಾನೆ ಅಂತ ಮನಸ್ಸಲ್ಲಿ ಸಂತೋಷ, ಇಷ್ಟಿದ್ ರೂಪದಿಂದ ಇಷ್ಟಿದ್ ಆ ಒಂದು ಸಂತೋಷದಿಂದ ನಾವು ಮಾಡುವಂಥದ್ದು ಅಂತ. ಅದಕ್ಕೆ ಹೇಳ್ತಾರೆ ರಾಜಿಸುವ ಅಂದ್ರೆ ಸಂತೋಷ ರಂಜತೆಯತಿ ರಾಜ ಹೇಗಿರ್ಬೇಕು ಅಂದ್ರೆ ಪ್ರಜೆಯನ್ನ ಸಂತೋಷವಾಗಿ ಅಂತ. ದೇವರು ಇಲ್ಲಿ ಮಹಾರಾಜ. ಈ ರಾಜ ಅವನು ಏನ್ ಮಾಡ್ತಾನ, ಅವನು ಆನಂದ ಮೂರ್ತಿ ಮಾತ್ರ ಅಲ್ಲ, ನಮಗೇನು ಈ ಆನಂದವನ್ನ ಕೊಡ್ತಾನೆ. ಸೊ ರಾಜಿಸುವ, ಅದಕ್ಕೆ ರಾಜಿಸುವ ಶಬ್ದವನ್ನ ಹಾಕ್ತಾರೆ. ಅವನಿಗೆ ಏನು ಬೇಕು, ಈ ರಾಜನಿಗೆ ಏನು ಬೇಕಾಗಲ್ಲ, ಅವನು ಲಕ್ಷ್ಮೀಪತಿ, ಅವನು ಮಾಡ್ತಾನಂತ ಮಾಡಿದ ಸರ್ವ ಸಮರ್ಪಣೆ. ಈ ಈ ಈ ರೀತಿಯಿಂದ ಈ ಸರ್ವ ಸಮರ್ಪಣೆ ಇಡೀ ದಿವಸ ನಮ್ಗೆ ಆಗೋದಿಲ್ಲ, ಮಲ್ಕೊಳ್ಳೋವಾಗ ಆಗತ್ತೆ, ಊಟ ಮಾಡುವಾಗ ಆಗತ್ತೆ. ದಟ್ಸ್ ವೈ ವಿ ಹ್ಯಾವ್ ಮೇಕ್ ಡಿಫ್ರೆಂಟ್ ಐಟಮ್ಸ್ ಮಾಡಿ, ಡಿಫ್ರೆಂಟ್ ಇದು ಮಾಡಿ, ಅನೇಕ ವಿವಿಧ ಪ್ರವಿತತ ಅಂತ ಹೇಳ್ತಾರೆ, ಆ ಥರ ವಿವಿಧವಾಗಿ ಮಾಡಿ ನಾವು ಅವನ ಚಿಂತನೆ ಊಟ ಮಾಡುವಾಗ, ಅಟ್ಲೀಸ್ಟ್ ಸ್ನಾನ ಮಾಡುವಾಗ ಏನು ಮಾಡೋ ಕೆಲಸ ಒಂದಿಲ್ಲ, ಆವಾಗ ಚಿಂತನೆ ಮಾಡ್ಬೋದು. ಮಲ್ಕೊಳಕ್ ಮುಂಚೆ ದಟ್ ಈಸ್ ಈವನ್ ಬೆಸ್ಟ್. ಮಾಡಲೇಬೇಕಾದ್ದು ಎದ್ದ ತಕ್ಷಣ ಪ್ರಾಣ ಎಲ್ಲ ತಂದು, ಎಲ್ಲ ಈ ಜಾಗೃತ ಅವಸ್ಥೆಯಲ್ಲಿ ತಂದು ಅವನು ಎಲ್ಲ ಇಂದ್ರಿಯಗಳು ಕಾಂಪ್ಯಾಕ್ಟ್, ನಿನ್ನೆ ರಾತ್ರಿ ಮಲ್ಕೊಳ್ಳೋವಾಗ ಹೇಗಿತ್ತು ಇನ್ನೂ ರಿಫ್ರೆಶ್ ಆಗಿ ಎಲ್ಲ ತಂದು ಇಡ್ತಾನೆ. ಎದ್ದಿದ್ದಕ್ಕೆ ಆ ಕರಾಗ್ರೆ ಹೇಳ್ತೀವಿ ನಾವು, ದೇವರನ್ನ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಕೈ ಜೋಡಿಸಿ ಮಾಡೋದು ಅದೂ ಅದೇ. ನಾನು ಈ ದೇಹದಲ್ಲಿ ಬಂದದ್ದು ಯಾಕೆ, ಈ 5 ರೂಪದಿಂದ, ಈ ಕೈಲಿ 5, ಈ ಕೈಲಿ 5, ನನ್ನನ್ನು ಒಟ್ಟು ಸೇರಿಸಿ ಒಂದೊಂದಲ್ಲಿನೂ ಒಟ್ಟು ಸೇರಿಸಿ ಅಲ್ಲಿಂದ ನೆಕ್ಸ್ಟ್ ಪದ್ಯಕ್ಕೆ ಅದೇ ನಾಂದಿ ಆಗತ್ತೆ. ಎಲ್ಲ ಒಟ್ಟು ಸೇರಿಸಿ ಇಲ್ಲಿ ತರ್ಕೊಂಡು ಬಂದಿದ್ದಾನೆ. ಸೊ ಇಲ್ಲಿನೂ 5 ರೂಪ. ಸೊ ಕೈಯನ್ನ ಹೀಗೆ ಜೋಡಿಸಿ ಬಾಯಿಂದ ನಮಃ ಶಬ್ದ ಹೇಳಿದರ್ನೆ ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ. ನಮಃ ಶಬ್ದಕ್ಕೆ, ನಮಸ್ಕಾರಕ್ಕೆ ಒಂದು ಪ್ರತಿನಿಧಿ ಕೊಟ್ಟಿಲ್ಲ. ಪಾದುಕೆಗಳು, ಪಾಪ ಕರ್ಮ ಪಾದುಕೆ, ಈ ಸಮರ್ಪಣೆ ಅಂತ. ನಮಸ್ಕಾರಕ್ಕೆ ಏನು ಸಮರ್ಪಣೆ? ಸರ್ವ ಸಮರ್ಪಣೆ. ಏನು ಸರ್ವ ಸಮರ್ಪಣೆ? ಎಲ್ಲದಲ್ಲಿ ನಮೋ ನಮಸ್ತೆ ಭಗವಂತ, ಇದೇ ನಿನ್ಗೆ ಅರ್ಘ್ಯಂ ಸಮರ್ಪಯಾಮಿ, ನಮೋ ನಾರಾಯಣ,
ಪಾದ್ಯಂ ಸಮರ್ಪಯ ಇದು ಹೇಳಬೇಕಂತ ನಾವು ಏನು ಮಾಡ್ತೀವಿ, ಇದು ಹೇಳೋದಿಲ್ಲ, ಹೃದಯವನ್ನು ಮುಟ್ಕೊಂಡು ನಿನಗೆ ಮಾಡ್ತಾ ಇದ್ದೀನಿ ಆರ್ ಮನಸ್ಸಲ್ಲಿ ಬೆಸ್ಟ್ ಇಸ್ ನಮೋ ನಾರಾಯಣ, ಅರ್ಘ್ಯಂ ಸಮ ನಮೋ ನಾರಾಯಣ, ನಮೋ ಲಕ್ಷ್ಮೀ ನರಸಿಂಹ, ಪಾದ್ಯಂ ಸಮ ನಮೋ ನಮೋ ನಮ ಶಬ್ದ ಯಾಕೆ ಅದು ಮಾಡಬೇಕು? ಸರ್ವ ಸಮರ್ಪಣೆ, ಅದೇ ಸರ್ವ ಸಮರ್ಪಣೆ ಆಗುತ್ತೆ. ಯಾಕೆ ನಮೋ ಮಾಡಬೇಕು? ನನ್ನದಲ್ಲ, ನಮ ಅದ ನ ಮಮ ನ ಮಮ ನ ಮಮ ಅಂಬೋದು ಅದು ಒಂದಾದರೆ, ಉಪನಿಷತ್ಲಿ ಇದನ್ನ ಉಪಾಸನೆ ಅಂತಾನೆ ಹೇಳ್ತಾರೆ. ಏನು? ಬರೀ ನಮ ಶಬ್ದ, ನಮ ಇತಿ ಉಪಾಸೀತ ಅಂತಾನೆ ಹೇಳ್ತಾರೆ. ನಮ ಅಂತ ಅವನನ್ನ ಕೊಂಡಾಡಿ, ನನ್ನದಲ್ಲ ಸ್ವಾಮಿ ನಿನ್ನದು ಅಂತ ಕೊಂಡಾಡಿ ಏನಾಗತ್ತೆ? ಸರ್ವಾನ್ ಕಾಮಾನ್ ನಮ್ಯಂತೆ ಸರ್ವಾಣಿ ಕಾಮಾನಿ. ಯಾಕೆ ನೀನು ದೇವರಿಗೆ ಅಡ್ಡ ಬಿದ್ದರೆ, ಎಲ್ಲ ಅಡ್ಡ ಅಂದ್ರೆ ಕಂಪ್ಲೀಟ್ ನಿನ್ನ ಅವನ ಕಾಲಡಿಯಲ್ಲಿ ನಾವು ಬಿದ್ದು ನಂದು ಯಾವುದೂ ಇಲ್ಲ, ಈ ದೇಹದಲ್ಲಿ ಇರುವಂಥ ಯಾವುದೂ ಅಲ್ಲ, ಎಲ್ಲವೂ ನಿನ್ನದು ಅಂತ ಕಾಲಲ್ಲಿ ಬೀಳೋದು. ನಾವು ಅವನ ಕಾಲಲ್ಲಿ ಬಿದ್ದರೆ ಏನು ಮಾಡುತ್ತೆ ಅಂದ್ರೆ, ಈ ಕಾಮನೆಗಳು ಅವನು ನಮ್ಮ ಕಾಲೇ ಅದೇ ನಾವು ಏನಾರು ಮಾಡಿದ್ರೆ ದೇವರು ನಮ್ಗೆ ಅನಂತ ಮಾಡಿ ಕೊಡ್ತಾನೆ, ಅವನು ನಮ್ಮ ಕಾಲಲ್ಲಿ ಬೀಳ್ತಾನೆ ಇಲ್ಲ. ಅವನು ಏನು ಮಾಡ್ತಾನಂದ್ರೆ, ಈ ಕಾಮನೆಗಳು ಏನೇನು ಸುಖಭೋಗ ವಸ್ತುಗಳೆಲ್ಲ ಇರುತ್ತಲ್ಲ, ಅದೆಲ್ಲ ನಮ್ಮ ಕಾಲಲ್ಲಿ ನಮ್ಯಂತೆ ಸರ್ವಾಣಿ ಕಾಮನೆ ಎಲ್ಲವೂ ನಮಗೆ ಸಿಕ್ಕುವಂತ. ಅದಕ್ಕೆ ರಾಯರು ನೋಡಿ, ದೇವರನ್ನ ಅಷ್ಟು ಮಾಡಿದಾಗ ಅವ್ರಿಗೆ ಬೇಕಾಗಿಲ್ಲ, ಅವ್ರನ್ನ ಪ್ರಾರ್ಥನೆ ನಾವು ಮಾಡಿದ್ರೆ ನಮಗೆ ಅದು ಕರ್ಮದಲ್ಲಿ ಇದ್ದರೆ ನಮಗೆ ಸಿಕ್ಕತ್ತ. ಸೊ ಎಲ್ಲ ಕಾಮನೆಗಳು, ಎಲ್ಲ ದೇವತೆಗಳು, ದೇವರು ಎಸ್ ಅಂದ್ರೆ ಎಲ್ಲ ದೇವತೆಗಳು ನಮ್ಮ ಯೋಗ್ಯವಾಗಿ ಕರ್ಮಕ್ಕೆ ನೋಡೋ, ಅದಕ್ಕೆ ಪುಣ್ಯ ಬೇಕಲ್ಲ ಮಾಡುತ್ತೆ. ಅದಕ್ಕೆ ಸರ್ವ ಸಮರ್ಪಣೆ, ಅದೇ ಮಹಾಪೂಜೆ, ಅದೇ ಉಪಾಯ. ಅದನ್ನ ಮಾಡದೇ ಇದ್ರೆ ಅಪಾಯ ಅಂತ ಹೇಳ ಯಾರು ಕಾಮೆಂಟೇಟರ್ ಒಬ್ರು ಕೊಟ್ಟಿದ್ದಾರೆ, ವ್ಯಾಖ್ಯಾನಕಾರ. ಇದು ನೀವು ಮಾಡಿ ಅದೇ ದಟ್ ಈಸ್ ಉಪಾಯ ಆಗತ್ತೆ, ಇದು ಮಾಡದೇ ಇದ್ರೆ ಅದೇ ನಿಮ್ಗೆ ಅಪಾಯ ಆಗತ್ತಂತ. ಚೆನ್ನಾಗಿದೆ ಅದು. ಸೊ ಹೇಳ್ತಾರಂಬಲ್ಲಿ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಫಸ್ಟ್ ಹೆಮಿಸ್ಟಿಚ್ ಹತ್ತ ನೆಕ್ಸ್ಟ್ ಕ್ಲಾಸ್ಲಿ ತಗೊಳ್ಳೋಣ. ಬಿಕಾಸ್ ಈ ಸೆಕೆಂಡ್ ಹೆಮಿಸ್ಟಿಚ್ ಇಟ್ ಅಪ್ಲೈಸ್ ಟು ಪ್ರೀವಿಯಸ್ 14th ಇಂದ ಇದಕ್ಕೆ ಅಪ್ಲೈ ಆಗುತ್ತೆ, ಮುಂದೆನೂ ಅಪ್ಲೈ ಆಗುತ್ತೆ ಅಂಬಲ್ಲಿ. ಕೃಷ್ಣ ಅರ್ಪಣ ಮಸ್ತು. ನಾರಾಯಣ.